ಮಹಾಭಾರತ ಯುದ್ಧದಲ್ಲಿ ಹೊಡ ಹುಟ್ಟಿದವರೇ ಶತ್ರುಗಳಾದ್ರಂತೆ. ಆದರೆ ಕರ್ಣನಂತ ಸ್ನೇಹಿತರು ಜೊತೆಗೆ ನಿಂತು ಪ್ರಾಣ ಕೊಟ್ರು. ಯಾಕಂದ್ರೆ ಆ ಯುದ್ಧ ನಡೆದಿದ್ದು ಧರ್ಮ ಅಧರ್ಮದ ಮಧ್ಯೆ. ಅಲ್ಲಿ ರಕ್ತ ಸಂಬಂಧಕ್ಕಿಂತ ಸ್ನೇಹಕ್ಕೆ ಬೆಲೆ ಜಾಸ್ತಿ ಇತ್ತು. ರಥಸಾರಥಿ ಆಗಿದ್ದ ಕೃಷ್ಣನಿಗೆ ಧರ್ಮವನ್ನು ಕಾಪಾಡುವುದೇ ಗುರಿಯಾಗಿತ್ತು. ನೀನಿದ್ದಷ್ಟು ದಿನ ಧರ್ಮದ ಕಡೆನೆ ನಿಲ್ಲು ಅಂತ ನಮ್ಮಪ್ಪ ನನ್ಗೆ ಹೇಳಿದ್ದು. ಆದ್ರೆ ಈಗ ಅವರಿಲ್ಲ. ಆದ್ರೆ ಅವರಿದ್ದಷ್ಟು ದಿನ ಈ ಗರಡಿ ಮನೆ ಅವ್ರಿಗೆ ದೇವಸ್ಥಾನ ಆಗಿತ್ತು. ಬಾರ್ಲಾ ಅಂತಮ್ಮ, ಇಷ್ಟೊತ್ತು ತನಕ ಯಾರು ಬರ್ತಾ ಇಲ್ಲ ಅಂತ ಕಾಯ್ತಾ ಇದ್ದೆ. ಒಳ್ಳೆ ಟೈಮ್ ಸಿಕ್ದೆ. ಬಾ ಒಂದ್ ಕೈ ಮಿಲಾಚ್ಕೊಂಡ್ ನೋಡೋಣ. ಯಾಕೆ ಮೀಟ್ರ್ ಇಲ್ವಾ? ಬಾ ನೋಡೋಣ ಅಂತಮ್ಮ. ಏಯ್ ತಾಕತ್ತಿಲ್ವೇನಾ? ಪಂಚಾಯತಿ ಕಟ್ಟೆ ಹತ್ರ ಸುಮ್ನೆ ಮಾತಾಡ್ತೀರಾ? ಅಣ್ತಮ್ಮ, ಇವತ್ ನಿನ್ಗೇನೋ ಕಾಯ್ದೈತೆ ಕಣ್ಲಾ. ಮೂರು ವರ್ಷದಿಂದ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಅವತ್ತಾಗಿದ್ದಂಥ ಒಂದೊಂದು ಘಟನೆಯಿಂದ ನನ್ನ ಪ್ರಾಣ ಸ್ನೇಹಿತನನ್ನೇ ಕಳ್ಕೋಬೇಕಾಯಿತು. ಆಗಿಂದ ಹಚ್ಚು ಹಸಿರಾಗಿ ಕಾಣ್ತಿದ್ದಂಥ ಪ್ರಪಂಚ ದಗದಗ ಉರಿಯೋ ಬೆಂಕಿಯ ಕೆಂಡದಂತೆ ಕಾಣಿಸ್ತಿದೆ. ಸಿಕ್ತು. ಸೂರ್ಯ, ನನ್ನ ಹತ್ರ ಒಂದು ಫೋಟೋನು ಇಲ್ಲ ಕಳ್ಳ. ನಮ್ಮ ಅವ್ವ ನೋಡ್ಬೇಕಂತೆ. ಒಂದು ಜಾತ್ರೆಲಿ ಒಂದು ಫೋಟೋ ಇಡ್ಸ್ಕೊಡ್ಲಾ? ಕೃಷ್ಣ, ನೀನಿದ್ದಿದ್ರೆ ಫೋಟೋ ಏನಿಲ್ಲ, ನಿನಗೋಸ್ಕರ ಏನ್ ಬೇಕಾರೋ ಮಾಡ್ತಿದ್ದೆ. ಸೂರ್ಯ, ಹಾ ತಾತ. ರಂಗೇಗೌಡನ್ನ ಕೇಳಿದೆ ಅಂತ ಹೇಳು. ಸರಿ ತಾತ. ಹೆಂಗಿದ್ದವರು ಹೆಂಗಾಗೋದ್ರು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನಾವು ಸ್ವಾಭಿಮಾನನ ಬಿಟ್ಕೊಡ್ಬಾರ್ದು ಅಂತ ನನಗೆ ನಮ್ಮ ಅಂಬರೀಷ್ ಅಣ್ಣನ್ನ ನೋಡ್ದಾಗಲ್ಲ ಅನ್ಸುತ್ತೆ. ಇದೇ ಮಂಡ್ಯದ ಗಂಡು ನಮ್ಮೆಲ್ಲರ ಧೈರ್ಯ. ಮಂಡ್ಯ ಬಿಟ್ಟು ನಾನು ಹೋಗ್ತಾ ಇರೋದು ಒಂದೇ ಗೂಡಲ್ಲಿ ತುಂಬ ಖುಷಿಯಾಗಿದ್ದಂಥ ನಾವು ಚದುರಿ ಎಲ್ಲರೂ ಒಂದೊಂದು ಜಾಗ ಸೇರಿದ್ದೀವಿ. ಅದರಲ್ಲಿ ನಮಗೋಸ್ಕರ ಜೈಲಲ್ಲಿರೋ ನಮ್ಮ ಗೌಡ್ರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ರಂಗೇಗೌಡರು ನಮಗೋಸ್ಕರ ಹೇಳ್ಕೊಳಕ್ಕಾಗದಿರೋಷ್ಟು ತ್ಯಾಗನ ಮಾಡಿದ್ದಾರೆ. ಪೊಲೀಸ್ ಕೆಲ್ಸಕ್ಕೆ ಬಂದು ನೆನ್ನೆ ಮದುವೆ ಆಗಿ ಡ್ಯೂಟಿ ಮಾಡಂಗಾಗೈತೆ. ಏನ್ ಕರ್ಮನೋ ರೀ ಗೌಡ್ರೆ. ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ಆಯ್ತು, ಬತ್ತೀನಿ, ಹೋಗಲೈ. ಇವನಿಗೆ ಎಷ್ಟು ಸತಿ ಹೇಳಿದ್ರು ಪದೇ ಪದೇ ಬತ್ತಾನೆ ಇರ್ತಾನೆ. ಏನ್ ಹುಡುಗರ ಏನೋ. ಏನ್ಲ ಸೂರ್ಯ, ಹೆಂಗಿದಿಲ್ಲ? ಊರಲ್ಲೆಲ್ಲ ಹೆಂಗವ್ರೆ? ಹಾ, ಎಲ್ಲ ಆರಾಮಾಗಿದ್ದಾರಣ್ಣ. ಲೇ, ನೀನಾಕ್ಲಾ ವಾರಕ್ಕೊಂದ್ಸತಿ ಅಷ್ಟು ದೂರದಿಂದ ಬತ್ತೀಯಾ? ಆಗಲ್ಲ ಅಣ್ಣ, ನಿನ್ನೆಯಿಂದ ನೀನು ತುಂಬ ನೆನಪಿಗೆ ಬರ್ತಿದ್ದೆ, ಅದಕ್ಕೆ ಬಂದ್ಬಿಟ್ಟೆ. ಸರಿ, ಅರ್ಜುನ್ ಫೋನ್ ಮಾಡಿದ್ದೇನ್ಲಾ? ಫೋನ್ ಮಾಡಿ ಕೊಡ್ಲಾ ಅವನಿಗೆ? ಹಲೋ. ಲೇ ಅರ್ಜುನ್, ನಾನ್ಲಾ. ಹಾ ಅಣ್ಣ, ಹೇಗಿದ್ಯಣ್ಣ? ನನಗೇನ್ಲಾ, ಗುಂಡ್ ಕಲ್ಲಿದ್ದಂಗಿದ್ದೀನಿ. ಹೇಗಿದೆ ಸಾಫ್ಟ್ವೇರ್ ಕೆಲಸ? ಎಲ್ಲ ಆರಾಮಾಗಿದೆ. ಮತ್ತೆ ಪ್ರಮೋಷನ್ ಏನೋ ಆಯ್ತಂತೆ? ಎಲ್ಲ ನಿನ್ನಿಂದಲೇ ಅಣ್ಣ. ನಂಗೂ ನೋಡ್ಬೇಕು ಅನ್ಸ್ತಾ ಇದೆ. ಆದಷ್ಟು ಬೇಗ ಬರ್ತೀನಿ. ಯಾಕ್ಲಾ, ನೀನು ಇವನ್ ತರನೇ ಮಾತಾಡ್ತಿದ್ಯೇನ್ಲಾ? ಇನ್ನೊಂದು ವರ್ಷ ಕಣ್ಲಾ ಬಂದ್ಬಿಡ್ತೀನಿ.
ಊರಿಗೆ ಬಂದು ಅಂಬರೀಷಣನ್ ಕಟೌಟಿಗೆ ಅಭಿಷೇಕ ಮಾಡಿ ಮತ್ತೆ ಮೀಸೆ ತಿರುಗ್ಸದಯ್ಯ. ಸರಿ ಆಯ್ತು ಕಳ್ಳ, ಹುಷಾರು. ನಾನಿನ್ ಫೋನ್ ಇಡ್ತೀನಿ. ಹಾ ಸರಿ ಅಣ್ಣ. ಮತ್ತೇನ್ಲಾ ಅವ್ನ್ ಫೋಟೋ ತರ ಕೇಳಿದ್ದೆ, ತಂದೇನ್ಲಾ? ಹ್ಞೂ ಅಣ್ಣ, ತಂದೆ. ನಾವು 4 ಜನ ಸೇರಿ ಜಾತ್ರೆಯಲ್ಲಿ ತೆಗೆಸ್ಕೊಂಡಿದ್ ಫೋಟೋ. ಹೆಂಗಿದೀವಿ ನಾವು ಇದರಲ್ಲಿ. ಸರಿ, ಜಾಸ್ತಿ ಹೊತ್ತಿರ್ಬೇಡ, ಊರಿಗೆ ಹೊರಡು. ಅಣ್ಣ, ಒಂದ್ ಮಾತು ಕೇಳ್ತೀನಿ. ಯಾಕೆ ನೀನು ಅಕ್ಕೆ ಬಗ್ಗೆ ಅಮರ್ ಬಗ್ಗೆ ಏನು ಕೇಳದೇ ಇಲ್ಲ? ಲೇ, ನೀವೆಲ್ಲ ಇದಿರಲ್ಲ, ಚೆನ್ನಾಗೆ ನೋಡ್ಕೋತೀರಾ. ಹೊರಡು, ಹುಷಾರು. ಸರಿ ಅಣ್ಣ, ಹೊರಡ್ತೀನಿ. ರಕ್ತ ಸಂಬಂಧ ಇಲ್ದೆ ಹೋದ್ರು ನಾನಂದ್ರೆ ಪ್ರಾಣನೇ ಬಿಡ್ತವೆ ಬಡ್ಡೆ ತಾವು. 50 ಎಕರೆ ಕಬ್ಬಿನ ತೋಟ, 20 ಜನ ಕೆಲ್ಸದವ್ರನ್ನ ಇಟ್ಟು ಕೆಲಸ ಮಾಡಿಸಿದ್ದಂಥ ನಮ್ಮ ಗೌಡ್ರು ಜೈಲಲ್ಲಿರೋ ಥರ ಮಾಡಿದ್ದು ಇದೇ ಜಾಗ. ಈ ದಾರಿಯಲ್ಲಿ ನಾನು ಬಂದಾಗೆಲ್ಲ ಆ ಜಾಗ ನಂಗೆ ನೆನಪಾಗುತ್ತೆ. ಎಷ್ಟೇ ಹೋಗ್ಬಾರ್ದು ಅಂತ ಅನ್ಕೊಂಡ್ರು ನನ್ನ ಮನಸ್ಸು ಆ ದಾರಿ ಕಡೆ ಸೆಳೆಯುತ್ತೆ. ಅವತ್ತು ಸಹ ಇದೇ ರೀತಿ ಅವನು ಏನಾದ ಅಂತ ಇದೇ ಕಾಡಿನ ದಾರಿಗಳಲ್ಲಿ ಹುಡುಕ್ತಾ ಬಂದ್ವಿ. ಅಲ್ಲಿದ್ದನ್ನೆಲ್ಲ ಧ್ವಂಸ ಮಾಡಿದ್ವಿ. ಆದ್ರೆ ನಮ್ ಕೈಗೆ ಸಿಕ್ಕಿದ್ದು ಬರೀ ಬೂದಿ ಮಾತ್ರ. ನಡು ರಾತ್ರಿಯಲ್ಲೂ ಕೆಟ್ಟ ಕನಸಿನಂತೆ ನನ್ನ ನಿದ್ದೆ ಕೆಡಿಸೋ ಜಾಗ ಇದು. ಹಚ್ಚ ಹಸಿರಾಗಿದ್ದ ನಮ್ಮೆಲ್ಲರ ಜೀವನ ಒಂದೇ ರಾತ್ರಿಯಲ್ಲಿ ಮರುಭೂಮಿಯಾಗಿ ಮಾಡಿದ್ದ ಜಾಗ ಇದು. ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು ಅಂದ್ರೆ 3 ವರ್ಷ ಹಿಂದೆ ಏನ್ ನಡೀತು ಅಂತ ನಿಮ್ಗೆ ಗೊತ್ತಾಗ್ಲೇಬೇಕು. ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು ಕನ್ನಡ ನುಡಿಯರು ನುಡಿದು ಈ ಮಣ್ಣಲ್ಲಿ ಮುತ್ತನ್ನು ತೆಗೆವಾಗಂಡು ಈ ಮಂಡ್ಯದ ಗಂಡು ಮಂಡ್ಯದ ಗಂಡು. ಯಾವನ್ರಲ್ಲ ಮೈಕ್ ಸೆಟ್ ಹಾಕಿರೋದು ಆಫ್ ಮಾಡ್ರಲ್ಲ ಸಾಕು. ಈ ತುಂಡೈಕಳು ನಂಬ್ಕೊಂಡು ಒತ್ತರೆಯಿಂದ ಪಂಚ ಎಲ್ಲ ತೂತ ಕೂತೈತೆ. ಬಿಸ್ಲು ನೋಡಿದ್ರೆ ನತ್ತಿ ಎಲ್ಲ ಸುಡ್ತಾ ಕೂತೈತೆ. ಗದ್ದೆಗೆ ಬೇರೆ ನೀರ್ ಬಿಡ್ಬೇಕಲ್ಲ. ನೀನ್ ಯಾರ್ಯಾರ ಗದ್ದೆಗೆ ನೀರ್ ಬಿಟ್ಟಿದ್ಯಾ ನಾನು ಕಂಡಿದೀನಿ ಬಿಡು. ಯಾವನ್ರ ಅವನು? ನಾನೇ ಕಂಡ್ಲ ತಾತ. ಯಾವನ್ ಅಂದಿದ್ದು? ನಾನು ಕಣ ಮುದ್ಕ. ಏನ್ ಗೌಡ್ರೆ, ಇನ್ನು ಎಷ್ಟೊತ್ತು ಕಾಯೋದು? ಒಸಿ ಅಮ್ಮಿಕಂಡ್ ನಿತ್ಕೊಳ್ಳ. ಆಯ್ತು, ನಾವು ಅದಕ್ಕೆ ತಾನೇ ಕಾಯ್ತಿರೋದು. ಬಿಡಿ. ಲೋ ಚಿಕ್ಕ ಅಣ್ಣ, ಒಂದ್ ಕಟ್ಟೋಡ್ ತರಕ್ಕೆ ಇಷ್ಟೊತ್ ಬೇಕಂದ್ರ ಅಣ್ಣ. ನಮ್ ಕಾಲದಲ್ಲಿ ನಾವು ಬತ್ತೋಗಿರೋ ಬೋರ್ವೆಲ್ ಅಲ್ಲಿ ಬರೀ ಕಾಲ್ ನೀರ್ ತೆಗಿತಿದ್ದಕ್ಕಲ್ಲ. ನೀನ್ ಹಳೆ ಒಲಿ ಬಿಡು, ಅಲ್ಲೂ ಬಿಟ್ಟಿರಲ್ಲ. ಲೋ, ಯಾರ್ಲವನು ಅಣ್ಣ? ನಿಮ್ಗೆ ರೆಸ್ಪೆಕ್ಟೇ ಕೊಡಲ್ಲ ಅಂತೀನಿ. ಅನ್ರೆಸ್ಪೆಕ್ಟ್ ಬಡ್ಡೆ ತಗೋ. ಲೋ ಚಿಕ್ಕ ಅಣ್ಣ, ಫೋನ್ ಹಚ್ಚ ಅವ್ರಿಗೆ. ಈ ರಂಗೇಗೌಡ್ರು ತುಂಡೈಕ್ಳ ಜೊತೆ ಸೇರಿ ಟೆನ್ಷನ್ ಆಗೋಗ್ಬಿಟ್ಟೈತೆ. ಲೋ ಅಂಟಮ್ಮ, ಯಾಕ್ಲಾ ಲೇಟು? ಇಲ್ಲೊಬ್ಬ ಕಟೌಟ್ಗೆ ಹಳೆ ನಮ್ ಸೂರ್ಯನ್ ಕೈಲಿ ಸರಿಯಾಗಿ ಒದೆ ತಿಂತವನೆ. ಅಣ್ಣ, ಅಣ್ಣನ್ ಕಟೌಟ್ರಿಗೆ ಹಾರ ಕೇಳಿದ್ಕೆ ಹಳೆ ಹಾರ ಕೊಟ್ನು ಅಂತ ಅವನಿಗೆ ಸರಿಯಾಗಿ ಬಿಟ್ಟು ಬತ್ತವ್ರಂತೆ. ಸರಿ ಹೋಯ್ತು, ಇದು ಬೇರೆ. ಈಗ ಎಲ್ಲವ್ರ ಕೇಳ. ಲೋ ಅಂಟಮ್ಮ, ಈಗೆಲ್ಲಿದಿರಲ್ಲ? ಫೋನ್ ಇಟ್ಟು ತಲೆ ಎತ್ತಿ ಕಡೆ ಸ್ವಲ್ಪ ನೋಡ್ಲಾ. ಧಗ ಧಗ ಉರಿಯೋ ರಥ ಏರಿ ಬರೋ ಸೂರ್ಯನ್ ತರ ಕಲಿಯುಗದ ಕರ್ಣನ್ ಕಟೌಟ್ರ ಜೊತೆ ಎಂಟ್ರಿ ಕೊಟ್ರು ನೋಡೋ ನಮ್ ರೆಬಲ್ ಹುಡುಗರು.
ನಡ್ರಲ್ಲ ಕಟೌಟ್ ಇಡ್ಸೋಣ. ನಡೀರ್ಲ ಅಂತೂ ಬಂದ್ರಲ್ಲಪ್ಪ. ಏನೋ ಸೂರ್ಯ, ಮಾರ್ಕೆಟಲ್ಲಿ ಏನೋ ಗಲಾಟೆ ಅಂತ. ಯಾರಣ್ಣ ಹೇಳಿದ್ದು? ನಾನೆಲ್ಲ ಕಳ್ಳ. ಇಲ್ಲಿ ನೋಡೋಣ, ಹೇಳ್ತತ. ನಾನು ಅಂಬರೀಷ್ ಅಭಿಮಾನಿನೇ. ಹ್ಮ್ ಆದ್ರೆ ಇಷ್ಟೊಂದು ಕೋಪ ಇರಬಾರ್ದು ಕಲ. ತಾತ, ಅಂಬರೀಷ್ ಅಣ್ಣನ ಅಭಿಮಾನಿ ಅಂದ್ಮೇಲೆ ಅವ್ರ ಪ್ರೀತಿ, ಕೋಪ, ಸ್ವಾಭಿಮಾನ ಎಲ್ಲ ಇದ್ರೇನೆ ರೆಬೆಲ್ ಹುಡುಗರು ಅನ್ನೋದು. ಬಾ. ಓ ಲೇ ರಂಗೇಗೌಡ, ಅಣ್ಣ ನೀನಾದ್ರೂ ಬೇಗ ಕರ್ಕೊಂಬರೋದಲ್ವಾ? ಯಾಕಣ್ಣ ಟೆನ್ಷನ್? ಅಣ್ಣನ್ ಕಟ್ಔಟ್ ಯಾವಾಗ ಬಂದ್ರೆ ತಾನೇ ಏನು ಹಬ್ಬನೇ ಅಲ್ವಾ? ಅದು ನಿಜನೇ. ನಡೀಲಿ ನಡೀಲಿ. ಏನೇ ಎಂದರು ಸಾವೇ ಬಂದರು ನಾವೇ ಅಂಬಿಯರ ಬಲ್ ಹುಡುಗರು. ನಮ್ಮ ಮನದಲ್ಲೂ ಮಣ್ಣ ಕಣದಲ್ಲೂ ನಿಮ್ಮ ಅಭಿಮಾನ ನಮ್ಗೆ ಖದರು. ಹೋ ಮಂಡ್ಯದ ಗಂಡು ಇವ ಬೆಂಕಿಯ ಚೆಂಡು, ಕಲಿಯುಗದ ಕರ್ಣ ನಿವ, ಮಾತಲಿ ತುಂಟ ಎಂಟೆದೆಯ ಬಂಟ, ಅಚ್ಚು ಮೆಚ್ಚು ಬಹಾಯಿಬನ ಕೆಚ್ಚು. ಸವಾಲಿಗೆ ಸವಾಲು ನಮ್ದೇ ಬೇರೆ ಲೆವೆಲು, ಶತ್ರುಗಳಿಗೆಲ್ಲ ದಿಗಿಲೋ ದಿಗಿಲೋ. ಏನೇ ಎಂದರು ಸಾವೇ ಬಂದರು ನಾವೇ ಅಂಬಿಯರ ಬಲ್ ಹುಡುಗರು. ನಮ್ಮ ಮನದಲ್ಲೂ ಮಣ್ಣ ಕಣದಲ್ಲೂ ನಿಮ್ಮ ಅಭಿಮಾನ ನಮ್ಗೆ ಖದರು. ರಾಜ ಗಂಭೀರ್ಯ ಮನಸೋಲದ ಧೈರ್ಯ ನರನಾಡಿ ನಡುಗಿಸಿದ ಕನ್ವರ್ಲಾಲ. ನಮ್ಮ ಚಾಣಕ್ಯ ಕರುನಾಡ ಮಾಣಿಕ್ಯ ಜನಮನದಿ ನೆಲೆಯಾದ ಸೂಪರ್ ವಾಲ. ಬಡಬಾರ ಕಣ್ಣೊರೆಸಿ ನೋವನ್ನು ಮರೆಮಾಚಿ ಕೈ ಹಿಡಿದ ಜನಸೇವಕ. ಕನ್ನಡ ನಾಡಿನ ಮಣ್ಣಿನ ಮಗನಾಗಿ ಮೆರೆದಂತ ಅಧಿನಾಯಕ. ಕಣ್ಣ ತುಂಬ ಇದೆ ನಿಮ್ಮ ಬಿಂಬ, ಅಭಿಮಾನಿಗೆ ಎಂದು ಇದುವೇ ಜಂಬ. ಅಚ್ಚಳಿಯದೆ ಎಂದು ಅಜರಾಮರ, ಕರುನಾಡ ಮಣ್ಣಿನ ಮುಕ್ಕುಟ ಮಣಿಯೇ. ಏನೇ ಅಂದರು ಸಾವೇ ಬಂದರು ನಾವೇ ಅಂಬಿಯ ರೆಬಲ್ ಹುಡುಗರು. ನಮ್ಮ ಮನದಲ್ಲೂ ಮಣ್ಣ ಕಣದಲ್ಲೂ ನಿಮ್ಮ ಅಭಿಮಾನ ನಮ್ಗೆ ಖದರು. ನನ್ ಮಗ ಏನಕ್ಕೆ ದಬಾಕ್ತವನೆ? ಏಯ್, ಬಿ ಪಾಸ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡು ದುಡ್ದು ಮನೆಗ್ ಕೊಡ್ತೀಯ ಅಂದ್ರೆ ಇರೋ ಕೆಲ್ಸನ ಬಿಟ್ಟು ಬಂದಿದೀಯ. ಊರಲ್ಲಾದ್ರೂ ಸರಿಯಾಗಿರ್ತೀಯ ಅಂದ್ರೆ ಯಾವಾಗ ನೋಡು ಫ್ರೆಂಡ್ಸ್ ಜೊತೆ ಊರ್ ಸುತ್ತದೆಯ. ಇಂಥವ್ಕೆ ಮಾಡಕ್ ಬೇರೆ ಖೇಮೆ ಇಲ್ಲ. ಅಪ್ಪ ಏನಿವಾಗ ಸಿನಿಮಾಗ ಹೋಗ್ಬೇಕು, ಕಾಸು ಕೊಡ್ತೀಯಾ ಇಲ್ವಾ? ಮಗೀಗ ಅದೇನ್ ಕೇಳ್ತೈತಲ್ಲ ಪಾಪ, ಕೊಡ್ರಿ. ಬೇ ನೀ ಸುಮ್ಕಿದ್ರೆ ಸರಿ. ಈಗ ಎಲ್ಲದಕ್ಕೂ ನೀನೇ ಕಾರಣ. ಅವ್ನ್ ಕೆಲ್ಸಕ್ ಹೋಗಿ ದುಡ್ಕೊಂಡ್ ಬಂದ್ರೆ ನಮ್ಗಲ್ದೆ ಬೇರೆಯವ್ರಿಗ ಕೊಡ್ತಾನೆ. ನನ್ನ ಮಗ ಕೂದಲು ನೋಡು, ಒಳ್ಳೆ ಎಣ್ಣೆ ತರ ಬಿಟ್ಕೊಂಡವನೆ. ಈ ವಯಂದ್ ಯಾವಾಗ್ಲೂ ಇದೇ ಆಯ್ತು. ಸತ್ಯ, ಇವನ್ ಬಂದ ನೋಡು, ಬಂದ್ರು ನಿಮ್ ಕುಚುಕುಗಳು. ಹೊರಡಿ, ಬಹಳ ಇಂಪಾರ್ಟೆಂಟ್ ಕೆಲಸ ನಿಮ್ಗೆ. ಕೊಡಲ್ಲ ತಾನೆ, ಬಿಡು. ಮತ್ತ್ಯಾಕ್ ಮಾತಾಡ್ತೀಯಾ? ಮೂರ್ನು ಬಿಟ್ಟು ನಿಂತವೆ. ಮಗ ತಿಂಡಿ ತಿನ್ಕೊಂಡ್ ಹೋಗು. ಬೇಡ, ನಿಮ್ ಪೈಲ್ವಾನ್ ಗಂಡನ್ಗೆ ಹಾಕೋ. ನಮ್ ಪೈಲ್ವಾನ್ ಯಾಕಂದ ಏನ್ಲ ಈಗ? ಹೌದು, ಇವತ್ತು ಡೇಟ್ 1ನೇ ತಾರೀಕಲ್ವಾ? ಅಜ್ಜೆ, ಪೆನ್ಷನ್ ಕಾಸೇನ ಬಂತ? ಯಾಕಪ್ಪ? ಯಾಕೆ ಕೊಡಕ್ಕಿಲ್ಲ, ಮಾತ್ರೆಗ್ ಬೇಕು. ಮಾತ್ರೆ ತಾನೆ, ನಾ ತಂದ್ಕೊಡ್ತೀನಿ, ಕೊಡು. ತಕೋ. ಥ್ಯಾಂಕ್ಸ್ ಅಜ್ಜೆ, ನೀನೇ ನಂಗೆ ಇವತ್ತು ದೇವ್ರು. ಆಯ್ತು. ನನ್ ಸ್ವೀಟಿ ನೀನು. ಇವನೊಬ್ಬ ಪೆನ್ಷನ್ ಕಾಸು ಬಿಡಲ್ಲ. ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲೋ, ನಿಮ್ಮ ಅಜ್ಜಿ ಹತ್ರನೂ ಇಸ್ಕೋಬೇಕಾ?
ಇವ್ರದೆಲ್ಲ ಡ್ರಾಮಾ ಕಣ್ಲಾ. ಅಮ್ಮ ಮಗ ಇಬ್ರ ಹತ್ರನೂ ಕಾಸಿರ್ತದೆ, ಕೊಡಕ್ಕಿಲ್ಲ ಅಷ್ಟೇ. ನಡಿ ನೀನು ಬುಲ್ಬುಲ್, ಮಾತ್ರನೂ ಇಲ್ಲ ಏನೂ ಇಲ್ಲ, ನಿನ್ ಮಗನ ಹತ್ರನೇ ಕೇಳ್ಕೊ. ಈಗ ಯಾಕಮ್ಮ ಗುರುಜಿ ಹತ್ರ ಕರ್ಕೊಂಡ್ ಬಂದಿದ್ಯಾ? ನಿನ್ಗೆ ಭಯ ಭಕ್ತಿ ಅನ್ನೋದು ಕಮ್ಮಿ ಆಗೋಗೈತೆ. ಎಷ್ಟೊತ್ತೊಂದಷ್ಟೊತ್ತಿಗೆ ಮನೆಗೆ ಬರ್ತೀಯಾ? ಗುರೂಜಿಗೆ ಹೇಳ್ದೆ ನೀನ್ ಸರಿ ಹೋಗ್ತೀಯಾ? ಬಾ ಅಮ್ಮ, ಅದೇನು ಹೇಳಕ್ ಹೋಗ್ಬೇಡ ಗುರುಜಿ ಹತ್ರಮ್ಮ. ಏ ಸರಿ ಬಾರ್ಲಾ. ಬರ್ತೀನಿರಮ್ಮ. ಮಾದೇಶ್ವರ ಕಾಪಾಡಪ್ಪ. ನಮಸ್ತೆ ಮಾ. ನಮಸ್ಕಾರ. ಗುರುಜಿ ಇದಾರಾ? ಪೂಜೆಯಲ್ಲಿದ್ದಾರೆ, ಒಂದೆರಡು ನಿಮಿಷ ಕೂತ್ಕೊಳ್ಳಿ. ಸರಿ ಬಾರ್ಲಾ. ನೀವು ಗುರುಜಿ ಹತ್ರನೇ ಬರೋದಾ? ನೋಡು. ಓಂ ಭದ್ರಕಾಳಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಆದಿಶಕ್ತಿಯೇ ನಮಃ. ನಮಸ್ತೆ ಗುರುಜಿ. ಕೂತ್ಕೊಳ್ಳಿ. ಬುಧ ಶುಕ್ರ ಗುರು ಶನಿ ಕೇತು ರಾಹು. ಹೇಳಿಮ್ಮ. ಅದೇ ಗುರುಜಿ, ಓ ತಿಂಗಳು ನಾವು ಬಂದಿದ್ವಲ್ಲ. ಮತ್ತೇನಾದ್ರೂ ತೊಂದ್ರೆನಾ? ತೊಂದರೆ ಏನೂ ಇಲ್ಲ ಗುರುಜಿ, ಆದರೆ ಸ್ವಲ್ಪ ಹೊರಟು ಯಾರ ಮಾತು ಕೇಳಲ್ಲ, ಕೋಪ ಜಾಸ್ತಿ. ರಾತ್ರಿ ಹೊತ್ತಿನಲ್ಲಿ ಒಬ್ನೇ ನಡ್ಕೊಂಡ್ ಬರ್ತಾನೆ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ನೀವೇ ಏನಾದರೂ ಸ್ವಲ್ಪ ಹೇಳಿ ಗುರುಜಿ. ಆಯ್ತಮ್ಮ, ತೊಂದರೆ ಏನೂ ಇಲ್ಲ. ಜಾತಕ ತಂದಿದ್ದೀರಾ? ಹೌದು ಗುರುಜಿ. ಕೊಡಿ. ಓಂ ಭದ್ರಕಾಳಿಯೇ ನಮಃ. ಜಾತಕದಲ್ಲಿ ಏನೂ ತೊಂದರೆ ಇಲ್ಲ, ಸ್ವಲ್ಪ ಕೇತುನ ಪರಿಣಾಮ ಇದೆ. ನೋಡಪ್ಪ ಕೃಷ್ಣ, ನಿಮ್ಮ ತಾಯಿಗೂ ವಯಸ್ಸಾಯ್ತು. ಅವ್ರಿಗೆ ಯಾವಾಗ್ಲೂ ನಿಂದೇ ಚಿಂತೆ. ಕೋಪನ ಕಡಿಮೆ ಮಾಡ್ಕೊಳಪ್ಪ. ಆಯ್ತು ಗುರುಜಿ, ನೀವ್ ಹೇಳ್ದಂಗೆ ಕೇಳ್ತೀನಿ. ಸರಿನಪ್ಪ, ಒಳ್ಳೇದಾಗ್ಲಿ. ಗುರುಜಿ, ಹೋಮ ಏನಾದ್ರೂ ಮಾಡಿಸ್ಬೇಕಿತ್ತಾ? ಅದೆಲ್ಲ ಏನೂ ಬೇಡ. ಕುಂಕುಮ ತಗೊಳ್ಳಿ, ಪ್ರತಿದಿನ ಅವನ ಹಣೆ ಕಚ್ಚಿ, ಎಲ್ಲ ಒಳ್ಳೇದಾಗುತ್ತೆ. ಬರ್ತೀನಿ ಗುರುಜಿ. ಹೋಗಿ ಬನ್ನಿ. ದಕ್ಷಿಣನೆ ಕೊಡದೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಎಂತ ಗಿರಾಕಿಗಳನ್ನ ಕರ್ಕೊಂಡು ಬಂದಿದ್ಯಾ? ಏ ತರ್ಲೆ, ಸ್ಕೂಲಿಗೆ ಟೈಮ್ ಆಯ್ತು, ಬೇಗ ತಿನ್ಲಾ. ನೋಡಾಗ್ಲೇ ನಿಮ್ ಕುಚುಕುಗಳು ಬಂದ್ರು. ಏನದ್ಗೆ ಚಿಕ್ಕಗೌಡ್ರಿನ ರೈಲ್ ಬಿಡ್ತಾವ್ರೆ? ಸ್ಕೂಲ್ಗಿನ ಹೊತ್ತಾಗಿಲ್ವೇನೋ ಗೌಡ್ರಿಗೆ? ಹಾಯ್ ಬುಲ್ಬುಲ್. ಏಯ್ ಸಾಕ್ ಸುಮ್ನಿರೋ ತರ್ಲೆ. ಬಾಪ ಸೂರ್ಯ, ಇವನ್ ತರ್ಲೆ ತುಂಬಾ ಜಾಸ್ತಿ ಆಗಿದೆ. ಮೊದ್ಲು ಕರ್ಕೊಂಡೋಗಿ ಸ್ಕೂಲಿಗೆ ಬಿಡು ಇವನ್ನ. ನಡಿ ಬಾ ಬುಲ್ಬುಲ್, ನಮ್ಗಿನ್ನ ಶಾಣೆ ಕೆಲ್ಸ ಅವೆ. ಏನ್ರಪ್ಪ, ನಿನ್ನೆ ಏನೋ ಮಾರ್ಕೆಟಲ್ಲಿ ಜಗಳ ಮಾಡ್ಕೊಂಡ್ರಂತೆ? ಅದೇ ಅದ್ಗೆ ನಮ್ಮ ಅಂಬರೀಷ್ ಅಣ್ಣನ್ ಕಟ್ಟೌಟ್ಗೆ ಹೂನಾರ ಕೇಳಿದ್ರೆ ಅವ್ನ್ ಯಾವ್ದೋ ಹಳೆ ಹೂನಾರ ಕೊಡ್ತಾನೆ. ಅದಕ್ಕೆ ಬಿಟ್ಬಿಡ್ತೀವಾ? ಅದಕ್ಕೆ ಅವ್ನ್ಗೆ 2 ಬಿಟ್ಟೆ. ಅಷ್ಟ್ರಲ್ಲಿ ಅಣ್ಣ ಬಂದ್ಬಿಟ್ರು. ಅಣ್ಣ ಬರೋದಿನ್ನ 10 ನಿಮಿಷ ಲೇಟ್ ಆಗಿದ್ದಿದ್ರೆ ಅವ್ನ್ ಎತ್ತೆತ್ತಿ ಕುಗ್ತಾ ಇದ್ದೆ. ಓ ಭ್ರಮೆ. ಅಮ್ಮಿಕ್ಕಣ್ ಕುತ್ಕೊಳ್ಳ, ಎತ್ತೆತ್ತಿ ಕುಗ್ತಾನಂತೆ. ಲೇ, ಮುಖದ ಮೇಲೇನು ಮೀಸೆ ಬಂದಿಲ್ಲ, ಏನ್ರಲ್ಲ ನಿಮ್ದು ಕ್ವಾಟ್ಲೆ? ಶೂರು ಹಚ್ಕೊಂಡ್ರು ಇವ್ರ ಉಪದೇಶನ. ಮೊನ್ನೆ ನಾವು ಊರ್ನವ್ರ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿದ್ರಂತೆ. ಅಣವ್ ನಾವಲ್ಲ ಅಣವ್. ಮತ್ತೆ ನಾನಾ? ಅವನೆಲ್ಲ ಹೋದ್ನಲ್ಲ ಕೃಷ್ಣ. ಒತ್ತಾರನೆ ಅವ್ರ ಅವ್ವನ್ ಜೊತೆ ಸ್ವಾಮೀಜಿ ನೋಡಕ್ ಹೋಗೋನೆ. ಫಸ್ಟ್ ಅವನಿಗೊಂದು ತಾಯ್ತ ಕಟ್ಟಿಸ್ರಲ್ಲ, ದೆವ್ವ ಬಂದನಂಗ ಆಡ್ತಾನೆ. ಅಣವು ನಮ್ಗೇನ್ ಗೊತ್ತಣವು, ಹುಡುಗ ವಯಸ್ಸಲ್ಲ ಅವನೇ. ನೀನ್ಯಾಕ್ಲ ದಿನ ಅರ್ಧ ಗಂಟೆ ಲೇಟಾಗಿ ಕರ್ಕೊಂಡು ಹೋಯ್ತಿ ಅಂತಲ್ಲ ಸ್ಕೂಲ್ಗೆ? ಅಣ್ಣ, ನಮಗ್ ಗೊತ್ತಿಲ್ದಿರ ತುಂಬಾ ವಿಷಯಗಳು ನಡೀತಾವೆ. ಏನ್ಲಾ ಅದು? ಅಣ್ಣ ನಾನು ಬರ್ತೀನಿ ಅಣ್ಣ. ಏ ಬರಲ್ಲ. ಬಡ್ಡೆ ತಾವು ನನಗ್ ಗೊತ್ತಿಲ್ದೆ ಲವ್ ಗಿವು ಮಾಡ್ತವೆ ಅನ್ಸ್ತದೆ. ಲೋ ಅಂತಮ್ಮ, ಒಂಚೂರು ಕೆಲ್ಸ ಐತೆ,
ನಿನ್ನ ಬಸ್ ಸ್ಟಾಪ್ ವರ್ಗೂ ಬಿಡ್ತೀನಿ. ನೀನ್ ಥಿಯೇಟ್ರಲ್ಲಿ ಹೋಗಿ ಟಿಕೆಟ್ ತಗೊಂಡಿರೋ ಅಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ಲೋ ಅಂಟಮ್ಮ, ನಿಂಗೇನ್ ಕೆಲಸ ಇದೆ ಅಂತ ನಂಗೂ ಗೊತ್ತು. ಅಲ್ಲ ಕಣ್ಲ, 3 ವರ್ಷದಿಂದ ನೋಡ್ತೀವ್ನಿ. ನೀನು ಅವಳಿಗೆ ಹೇಳಲ್ಲ, ಅವಳು ನೀನು ನೋಡೋದು ಬಿಡಲ್ಲ. ಇನ್ಯಾವಾಗ್ಲಾ ನಮ್ಗೆಲ್ಲ ಬೀಗ್ರೂಟ ಅದೂ ಸಾಲ್ದು ಅಂತ ಇವನನ್ ಬೇರೆ ಜೊತೆಗೆ ಹಾಕೊಂಡಿದ್ಯಾ? ನಿಮ್ಮಿಬ್ಬರ ಮಧ್ಯೆ ಇವನೇನ್ ಸೇತುವೆ ಅನ್ಲ? ಹೌದಾ, ಇರು ನಿಂಗೆ ಮಾಡ್ತೀನಿ. ಯಾಕ್ಲಾ ಗಾಡಿ ನಿಲ್ಸ್ದೆ ಅಂಟಮ್ಮ? ಅಲ್ಲ ಕಣ್ಲಾ, ಚಿಕ್ಕ ಹುಡುಗಾಗಿ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ಲವ್ ಸಪೋರ್ಟ್ ಮಾಡ್ತಾವನೆ. ನೀನೆಲ್ಲ ಫ್ರೆಂಡ್ ಆಗಿ ಅಡ್ಬಾಯ್ ಆಗ್ತೀಯಾ? ಲೋ ತಪ್ಪಾಯ್ತು, ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಕೊಡ್ಲಾ? ಒಳ್ಳೆ ಏರ್ ಕಂಡೀಷನ್ ಇರೋ ಪಂಚಲಿಂಗೇಶ್ವರ ಬಸ್ ಬರ್ತದೆ, ರನ್ನಿಂಗ್ ಅಲ್ಲಿ ಹತ್ಕೊಂಡು ಹೋಗ್ಲಾ? ಲೋ ಅಂಟಮ್ಮ ಲೇ. ಹೇ ಬುಲ್ಬುಲ್, ತಿರುಗ್ ನೋಡ್ದೆ ಹೋಯ್ತಾ ಇರು, ಯೂಸ್ಲೆಸ್ ಫೆಲೋ. ಮುತ್ ಕೊಟ್ಟವಳು ಬಂದಾಗ ಚಡ್ಡಿ ಕೊಟ್ಟವನೇ ಮರ್ತೋದ. ನಿನ್ನೆ 10 ಗಂಟೆಗೆ ಬಂದು, ಮೊನ್ನೆ ಇನ್ನಚೂರು ಬೇಗನೆ ಬಂದು, ಇವತ್ತು ಎಷ್ಟು ಗಂಟೆಗೆ ಬರ್ತಾಳೋ? ಇವನಿಗೆ ಬೇರೆ ಟೈಮ್ ಆಗ್ತಾಯಿದೆ, ಏನು ಮಾಡೋದು? ಛೇ, ಹಾಂ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಹೆಂಗೈತೆ? ಡಬ್ಬ ತರ ಐತೆ. ಛೇ, ಇವನು ಬೇರೆ ಇನ್ಸಲ್ಟ್ ಅಂತ. ಇರ್ಲಿ, ನಮ್ದಕ್ಕೂ ಟೈಮ್ ಬರುತ್ತೆ. ಬುಲ್ಬುಲ್, ಯಾಕೆ ಹಿಂಗ್ ಓಡಾಡ್ತಿದ್ಯಾ? ಬತ್ತಾಳ ಇವತ್ತು? ನನಗೆ ಗೊತ್ತಿಲ್ಲ, ಇವನ್ಗೇನು ಹೇಳಿ. 10 ನಿಮಿಷ ಇರೋ ಬರ್ತಾಳೆ. ಸರಿ ಆಯ್ತು, ಬಟ್ ಒಂದ್ ಕಂಡೀಷನ್. ಏನಿರ್ಬೋದು? ಇವತ್ ನಾನ್ ಮಾಡಲ್ಲಪ್ಪ, ನೀನೇ ಮಾಡ್ಬೇಕು. ಏಯ್, ಏನದು? ಪ್ರಪೋಸ್. ಹೇಯ್ ಪ್ಲೀಸ್, ಇದೊಂದ್ಸತಿ ನೀನ್ ಮಾಡೋ, ನಾಳೆಯಿಂದ ನಾನೇ ಮಾಡ್ತೀನಿ. ಅಲ್ಲ, ಇಟ್ಸ್ ದೊಡ್ಡವನಾಗಿದ್ಯಾ, ಧೈರ್ಯ ಅಲ್ವಾ? ಮಾಡಕ್ಕಾಗಲ್ವಾ? ಧೈರ್ಯನ ಐತ ಕಣ್ಲ. ದಿನ ಅವಳು ಬರ್ಲಿ ಅಂತ ಕಾಯ್ತಾ ಇರ್ತೀನಿ. ಅದೇನೋ ಅವಳು ನೋಡಿದ ತಕ್ಷಣ ಹಂಗೆ ಮೀಟರ್ ಆಫ್ ಆಗೋಗುತ್ತೆ. ನನಗ್ ಟೈಮ್ ಆಯ್ತು, ಹೊರಡ್ತೀನಿ, ಟೀಚರ್ ಬೈತವ್ರೆ. ಏಯ್ ಇರೋ, ಇವತ್ತು ನಾನೇ ಮಾಡ್ತೀನಿ, ನೀನ್ ಇಲ್ಲೇ ಇರೋ. ನೀ ಇದ್ರೆ ಹೊಸಿ ಧೈರ್ಯ ಆದ್ರೂ ಬರ್ತದೆ. ಹಾ, ನನ್ಗೊಂಚೂರು ಕೊಡ್ಲಾ? ಹೇ, ನನ್ ತಿಂಡಿ ಮಾಡೋದ್ ಕೆಲ್ಸ ಮೇಲೆ ಫೋಕಸ್ ಮಾಡೋ. ಆ ಕಡೆ ಸಾರ್ ಕೊಡೋಗಿ ಸಾರ್. ಎದೆ ಯಾಕೋ ಜೋರಾಗಿ ಹೊಡ್ಕೋತೈತೆ ಕಣ್ಲ. ಹೇ ಬುಲ್ಬುಲ್, ಇವತ್ತೊಂದಿನ ನೀನ್ ಕೊಡೋ ಪ್ಲೀಸ್. ಈಸೋ ಫಸ್ಟ್. ಹಾ, ತಗೊಂಡ್ರಿ. ಏನ್ ಗುರಾಯಿಸ್ತಿದ್ಯಾ? ಎಲ್ ನನ್ ಮಾಮೂಲು? ಏನ್ ನೋಡ್ತಿದ್ಯಾ? ನಮ್ ಹುಡ್ಗಂಗ್ ದೃಷ್ಟಿ ಆಗುತ್ತೆ, ಒಯ್ತಾ ಇರ್ಬೇಕು. ಇವನ್ ಯಾವಾಗ್ಲ ಊರೊಳಗ್ ಬಂದ? ಎಲ್ಲ ಊರಲ್ಲೂ ಒಬ್ಬ ಇರ್ತಾನಂತಲ್ಲ, ಅದೇ ತರ ನಮ್ಮೂರಲ್ಲೂ ಒಬ್ಬ ಇದ್ದಾನೆ. ಯಾರೋ ಅವನು? ನಮ್ಮ ಹುಲಿಯ. ಲೇ, ಹುಲಿಯ ಅಲ್ಲ, ಹುಲೇ. ಕ್ಯಾ ಚಾಯ್ ರೇ ತೆರೆ ಕೋ? ಒಂದು ಟೀ, ಒಂದು ಬನ್. ಕುಡಿಯೋದು OCT, ಬಿಲ್ಡಪ್ ಏನು ಕಡಿಮೆ ಇಲ್ಲ. ಏಯ್, ಬಂದ್ ಕೇಳ್ದಿಯಲ್ಲೋ, ಬಂದ್ ತಗೊಂಡೋಗೋ. ಮರ್ತ್ಬಿಟ್ಯಾನ? ತಗೊಂಡೋಗಲೇ. ಕೆಕ್ಕರ್ಸ್ಗ ನೋಡ್ತಾವನೆ.
ತಗೊಳ ನಿನ್ನ. ಕೋಳಿ ಫಾರಂ ಹತ್ರ 10 ನಾಯಿ ಓಡಿಸಿದ್ರೆ ನನಗೊಂದು ಬಂದು ಸಿಕ್ತಿತ್ತು. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಪಬ್ಜಿ ಕ್ಯಾಂಡಿ ಕ್ರಶು ಅಂತ ಆಡೋ ಈ ಜನಗಳ ಮಧ್ಯೆ ನಮ್ಮ ಗ್ರಾಮೀಣ ಕ್ರೀಡೆ ಗೋಲಿ ಆಡ್ತಾ ಇದೆಯಾ ಅಂದರೆ ನಿನ್ನ ಕಷ್ಟ ನನಗೆ ಅರ್ಥ ಆಯ್ತಾ ಇದೆ. ನಿನ್ನ ಹತ್ರ ಮೊಬೈಲ್ ಇಲ್ಲ ಅಲ್ಲ? ತುಂಬ ಸುಸ್ತಾದಂಗಿದೆಯಾ? ತಗೋ ಈ ಬಂದು ತಿನ್ನು. ಅವ್ರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈ ಬಂದು ತಿನ್ನೋದ್ರಲ್ಲಿರೋ ಮಜಾ ಬರ್ಗರಲ್ಲಿರಲ್ಲ. ಬರ್ಗರ್ ಆದರೆ ಸೋರೈತದೆ, ಆದರೆ ಬನ್ನಂಗಲ್ಲ, ಹಂಗೆ ಮುರ್ಕೊಂಡು ತಿನ್ಕೊಬೋದು. ತಗೋ, ನಿಮ್ಮವ್ವ ಬರೋಕ್ಕಿಂತ ಮುಂಚೆ ತಗೊಂಡೋಗು. ನಂಗೆ ಸೋರೋದ್ರೂ ಪರವಾಗಿಲ್ಲ, ಬರ್ಗರೇ ಬೇಕು. ಅದ್ರಲ್ಲಿ ನಾಯಿ ಗೋಣೆ ಹಾಕಿರ್ತಾರ ಕಣ್ಲಾ, ಇದೇ ತಿನ್ನು. ನಂಗ್ ಬೇಡ. ಲವ್, ನಿಮ್ಮವ್ವ ನೋಡಿದ್ರೆ ನನ್ಗೆ ಹೊಡಿತಾಳೆ, ತಗೊಂಡೋಗು. ಈ ಬಂದ್ ಯಾವನ್ ತಿಂತಾನೆ? ಅಲ್ಲಿ ನೋಡು, ಬಂದ್ಲು, ಓಡು 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 ಓಡು. ಇವನು ಈ ಥರ ಸ್ಪೀಡಲ್ಲಿ ಓಡ್ತಾ ಇರೋದು ನೋಡಿದ್ರೆ ಈ ಸಲ ಕಪ್ ನಮ್ದೇ. ಎದ್ದಾಗಲೇ ಮುದವೆ ದಿನ ಹೊಸ ಪಿಕ್ಚರ್ ನೋಡ್ಬಿಟ್ಟು ಡಾನ್ ತರ ಆಡ್ತೀಯ ನೀನು. ಹೇ ಮಟನ್, ಹೇಳು ಹುಲಿಯಾ. ಯಾವುದೋ ಒಂದು ಡಾನ್ ಪಿಕ್ಚರ್ ನೋಡಿ ಡಾನ್ ಆದವನಲ್ಲ ಕಣೋ ನಾನು ನೋಡಿರೋ ಅಷ್ಟು ಪಿಕ್ಚರು ಡಾನ್ದೆ. ಹೌದು ಹುಲಿಯಾ, ಹೌದು ಹುಲಿಯಾ. ಲೋ ಹುಲಿ, ಕಾಲಕ್ಕೆ ಸಗಣಿ ಎಂಟ್ಕಡೆ ನೋಡ್ಲಾ. ಬೈಗುಳಗಳಿಗೆ ಒಳಗಾಗ್ಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಕಿಡ್ನಿಲ್ ಕಲ್ಲಿದ್ದವನ್ಗೆ ಇದೆಲ್ಲ ಅಂಟದು ಇಲ್ಲ. ಓ, ಈ ಬಡ್ಡಿ ಅಂತ ಹುಲಿಯನೇ ಇರ್ಬೇಕು. ಯಾವನವನು ನನ್ ಮಗನ್ಗೆ ಮಣ್ಣಲ್ಲಿ ಬಿದ್ದಿರೋ ಬಂದ್ ಕೊಟ್ಟವನು? ಬಂದ್ ತಿಂದವರೆಲ್ಲ ನಾಯಿ ಆಗಲ್ಲ, ಬರ್ಲಲ್ಲಿ ಹೊಡೆದವರೆಲ್ಲ ತಾಯಿ ಆಗಲ್ಲ. ನನ್ನ ಯೋಗ್ಯತೆ ಏನು ಅಂತ ಇನ್ನ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇನ್ನು ನೀವು ಅಮ್ಮನಿಗೆ ಹೆಂಗಪ್ಪ ಹೇಳನೆ? ಓಡು. ಹೇಗಿದೆಯಾ ಊರು? ಬಾಸ್, ಊರಂತೂ ಸೂಪರ್ ಆಗಿದೆ ಬಾಸ್. ಏನ್ ಅವಾಗ ಕ್ರಿಯೇಟ್ ಮಾಡಿದಿರ ಬಾಸ್ ನೀವು ಊರಲ್ಲಿ? ಇದಿನ್ನೂ ಕಡಿಮೆನೋ, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸಾಯಂಕಾಲ ಪಾರ್ಟಿ ಹೆಂಗಾರೇನ್ ಮಾಡೋರು ಗೊತ್ತಾ ನಮ್ ಗುರು? ಹೌದಾ ಬಾಸ್, ಸೂಪರ್ ಬಾಸ್ ನೀವು. ಬಿಲ್ಡಪ್ ಕೊಟ್ಟಿದ್ ಸಾಕು. ಏಯ್, ನೀರ್ ಕೊಡ. ಹಳ್ಳಿ ವೆದರು ಸೂಪರ್ ಆಗಿದೆ ಬ್ರೋ. ಹಳ್ಳಿ ಹುಡುಗರು ಸಕ್ಕದಾಗಿರ್ತಾರಲ್ವಾ? ಯಾಕೋ ಸಿಟಿಯಲ್ಲಿ ಹುಡುಗಿರು ಚೆನ್ನಾಗಿಲ್ವಾ? ಹಂಗಲ್ಲ ಬ್ರೋ, ಮದ್ವೆ ಆದ್ರೆ ಹಳ್ಳಿ ಹುಡುಗಿರ್ನೇ ಮದ್ವೆ ಆಗ್ಬೇಕು ಬ್ರೋ. ಬರ್ಗವ್ರೆ. ಯಾರ್ ಬ್ರೋ ಇವಳು? ಹಳ್ಳಿನೇ ಅನ್ಕೊಂಡೆ, ಫಿಗರ್ ಸಕ್ಕದಾಗೆ ಇದ್ದಾಳೆ. ಹಾ ಮಗ. ಬ್ರೋ, ಸಿಟಿನಲ್ಲಿ ಎಂತೆಂತ ಹುಡುಗಿ ನೋಡಿದೀವಿ, ಆದ್ರೂ ಇವಳೆಲ್ಲ ಆಂಗಲ್ ಅಲ್ಲೋ ಪರ್ಫೆಕ್ಟ್ ಆಗಿದ್ದಾಳೆ ಬ್ರೋ. ಆ ರೆಡ್ ಕಲರ್ ಸ್ಕೂಟಿಗೂ ಅವಳು ಹಾಕಿರೋ ಡ್ರೆಸ್ಗೂ ಒಳ್ಳೆ ಜಿಂಕೆ ತರ ಬರ್ತಾ ಇದ್ದಾಳೆ ಬ್ರೋ. ತೋಳೋ, ನಾನ್ ಕುಡ್ಸೋ ಎಣ್ಣೆ ಕುಡಿಯೋ ನಾಯಿಗಳು ನೀವು ನನ್ನ ಹುಡುಗಿ ಮೇಲೆ ಕಣ್ಣಾಕ್ತೀರಾ? ನನ್ನ ಮಕ್ಳು ಹೋಗಿ ಹೋಗಿ ಈ ಸೈಕ್ ನನ್ನ ಮಗನ ಹುಡುಗಿನೇ ನೋಡ್ಬೇಕಾಗಿತ್ತಾ? ಹೋಗ್ತಿದ್ಯಾ? ಜಾಸ್ತಿ ಹೋಗ್ತಿದ್ಯಾ? ಮಂಜಾ, ಅಯ್ಯೋ, ನೀರ್ ಕೊಡ ನಿನ್ಗೆ. ಬೇಕಿತ್ತ ನನಗೆ? ಯಾಕೆ ಬಾಸ್ ನೀವು ನನ್ನ ಮಾವನ ಮಗಳ ಮೇಲೆ ಕಣ್ಣಾಕ್ತೀಯಾ? ನನ್ನ ಜೀವ ಕಣ ಅವಳು. ನೀನು ಅವಳನ್ನ ನೋಡಿ ತಪ್ಪಲ್ಲ, ಆದ್ರೆ ಅನ್ಭವಿಸ್ಬೇಕು ಅನ್ಕೊಂಡಲ್ಲ, ಅದು ತಪ್ಪು, ದೊಡ್ಡ ತಪ್ಪು. ಸಾರಿ ಬಾಸ್, ಗೊತ್ತಾಗಿಲ್ಲ. ಹಾ ಅಣ್ಣ, ಎತ್ತಿ ಒಳಗಾಕ್ರ ಇವನ್ನ. ಸರಿ ಅಣ್ಣ. ಹೊಟ್ಟೆ ತಾವು ಸರ್ಗೆ ಕೊಟ್ಟರೆ ಊಟ ಇರ್ತವೆ. ನಿಧಾನಕ್ಕೆ.
ಯಾರಿದು? ನಮ್ಮ ಮಾವ ಇದ್ದಂಗಿದ್ದಾನಲ್ಲ. ಹೇ ಮಾವನೇ, ಇರು ಬಂದೆ. ನನ್ನ ಮಕ್ಕಳು ಮೂಡೆಲ್ಲ ಹಾಳು ಮಾಡ್ಬಿಟ್ರು. ಹೇ ಮಂಜ ಅಣ್ಣ, ಇನ್ 1 ಗಂಟೆಲಿ ನಿನ್ ಫ್ರೆಂಡ್ಸ್ ಯಾರು ನನ್ನ ಕಣ್ ಮುಂದೆ ಕಾಣಿಸ್ಬಾರ್ದು. ಸರಿ ಅಣ್ಣ. ಕಳ್ಸೋರ್ನ. ಮಾವ ಯಾವಾಗ ಬಂದೆ? ಇಲ್ಲೇನ್ ಮಾಡ್ತಿದ್ಯಾ? ಮನೆಗ್ ಬರೋದ್ ತಾನೆ. ಅವ್ರೆಲ್ಲ ಯಾರು? ಮಾತಾಡ್ಲಾ? ಬೆಂಗಳೂರು ಫ್ರೆಂಡ್ಸು. ಮತ್ತೆ ಮಾವಾಗಿದ್ದಾರೆ? ಚೆನ್ನಾಗಿದ್ದಾರೆ. ಪಕ್ಕದೂರಲ್ಲೇ ಇದ್ದೀರಾ? ಮನೆಗ್ ಬರೋದೇ ಇಲ್ಲ, ಅಷ್ಟೊಂದ್ ಬಿಸಿನ ಸಾಹೇಬ್ರು? ಹಾಗೇನಿಲ್ಲ, ಸರಿ. ಮತ್ತೆ ಬಾ, ನಿನ್ ಫ್ರೆಂಡ್ಸನ್ ಕರ್ಕೊಂಡ್ ಮನೆಗ್ ಹೋಗೋಣ. ಅವ್ರ ಜೊತೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ನೀನೋಗಿರು. ಮರಿಬೇಡ. ಸರಿ ಮಾವ, ನನ್ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ ನಡಿ. ಹೇ ಮಂಜ, ಅಣ್ಣ, ಎತ್ತ ಗಾಡಿ. ಇದೇ ನೀವು ಹೇಳಿ ಸರ್ಕಲ್ಲು. ಥ್ಯಾಂಕ್ ಯು ಸರ್. ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ಸರಿ, ಹೋಗಿ ಬನ್ನಿ. ಸರ್, ಇಲ್ಲಿ ಕೆಂಪಾಪುರಕ್ಕೆ ಹೇಗೆ ಹೋಗ್ಬೇಕು ಸರ್? ಕೆಂಪಾಪುರ್ಕ ಇಷ್ಟೊತ್ತಲ್ಲ? ಟೈಮ್ ಬೇರೆ 11:15 ಹೆಂಗ್ ಹೋಗ್ತೀರಾ? ಇಲ್ಲಿಂದ ಎಷ್ಟು ದೂರ ಆಗ್ಬೋದು ಸರ್? ಇಲ್ಲಿಂದ 8 ಕಿಲೋಮೀಟರ್ ಕಾರ್ಡ್ ರೋಡ್ ಬೇರೆ. ಇಲ್ಲೇ ಮಲಗಿದ ಬೆಳಿಗ್ಗೆ ಹೋಗ್ಬೋದಲ್ಲ? ಹೇ ಪರವಾಗಿಲ್ಲ ಸರ್, ನಡ್ಕೊಂಡೇ ಹೋಗ್ತೀನಿ. ಕತ್ಲು ಬೇರೆ ಆಗಿದೆ, ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ಸರಿ, ಬ್ಯಾಟ್ರಿನಾರ ಕೊಡ್ತೀನಿ, ತಗೊಂಡೋಗಿರಿ. ಬೆಳಿಗ್ಗೆ ವಾಪಸ್ ತಂದು ಕೊಡ್ಬೇಕು, ಹುಷಾರು. ಓಕೆ, ಥ್ಯಾಂಕ್ ಯು ಸರ್. ಗುಡ್ ನೈಟ್. ಹಳ್ಳಿ ಜನ ಪರವಾಗಿಲ್ಲ, ಬ್ಯಾಟ್ರಿ ನಮ್ಗೆ ಕೊಟ್ಟಿದ್ದಾರೆ. ಅದೇ ಸಿಟಿಯಲ್ಲಾಗಿದ್ರೆ ಇಷ್ಟೊತ್ತಲ್ಲಿ ಇರೋದನ್ನು ಕಿತ್ಕೊಂಡು ಕಳಿಸಿರೋರು. ಅದು ಸರಿ, ಅವ್ನು ಬರುವಾಗ ಹುಷಾರು ಅಂತಿದ್ದ. ದೆವ್ವಗಿವ ಏನಾರು ಇದೆಯಾ? ಹಾ, ಏನೋ ಸೌಂಡ್ ಆಯ್ತಲ್ಲ. ಏನಿರಲ್ಲ. ದಿನ ಹಿಂಗೆ ತಿಂತಾ ಇರೋ, ಒಂದಲ್ಲ ಒಂದಿನ ಬಲೂನ್ ತರ ಬ್ಲಾಸ್ಟ್ ಆಗೋಯ್ತ್ಯಾ. ನಿಂಗ್ಯಾಕ್ ಬೇಕದು? ಜ್ಯೂಸ್ ಕುಡಿತ್ಯಾ? ನನಗೇನು ಬೇಡ ಕನ್ಲ, ಅವನಿಗೆ ಸಿಕ್ಕಿದ್ರೆ ಸಾಕು. ಅಲ್ಲ ಕನ್ಲ, ಎಷ್ಟು ದಿನದಿಂದ ಅವನ್ ಜೇಬನ್ ಖಾಲಿ ಮಾಡ್ತಿದ್ಯಾ, ಅವ್ರಿಬ್ಬರನ್ನ ಮಾತ್ರ ಒಂದ್ ಮಾಡಕ್ಕಾಗಿಲ್ಲ ನಿನ್ ಕೈಲಿ. ನಾನೇನ್ ಮಾಡ್ಲಿ, ವಿರಿಲಿಕ್ಕಿತ ಅವ್ನ್ ಟೈಮ್ ಚೆನ್ನಾಗಿಲ್ಲ ಅಷ್ಟೇ. ಅದು ನಿಜನೇ ಕನ್ಲ, ಅವನ್ ಟೈಮ್ ಅಲ್ಲ, ನಿನ್ ಟೈಮ್ ಚೆನ್ನಾಗದೆ, ಅದಕ್ಕೆ ಚೆನ್ನಾಗಿ ಪೋಣಿಸ್ತಿದ್ಯಾ. ನಮ್ಮ ಹುಡುಗಿ ಬರ್ತಾವಳೆ. ಹೇಯ್, ಯಾಕೆ ಅಳ್ತಾವಳೆ? ನಮ್ ಕಾಲೇಜಲ್ಲಿ ಮಗ, ನಾನು ಟಿಕ್ಟಾಕ್ ವಿಡಿಯೋ ನೋಡ್ದೇನೋ, 80 ಲೈಕ್ ಬಂದಿದೆ ಕಣ. ಏಯ್, ಹರ್ಷ ಎಲ್ಲೋ? ಅಣ್ಣ, ಅಲ್ಲವನೇ. ಇವನ್ ಯಾರು? ಟಿಕ್ಟಾಕ್ ಅಲ್ಲಿ ನೋಡೇ ಇಲ್ಲ. ಅಂಟಮ್ಮ, PUBG ಪ್ಲೇಯರ್ ಇರ್ಬೇಕು. ಮಗನೇ, ಸಿಕ್ಕು ಕೈಗೆ ನಿನ್ ತಿತ್ತಿನೇ ಇವತ್ತು. ಏಯ್, ಹರ್ಷ ಯಾರೋ ಇಲ್ಲಿ? ಏಯ್, ನೀನೇನೇನೋ? ಹಾ,
ನಾನು ಓದಿದ ಕಾಲೇಜಲ್ಲಿ ನಮ್ಮ ಹುಡುಗಿ ಮೇಲೆ ರ್ಯಾಗಿಂಗ? ಯಾರೋ ನಿನ್ ಲೆಕ್ಚರರು? ಮಾಡ್ತ್ಯಾ? ಮಾಡ್ತ್ಯಾ? ಇನ್ನೊಂದ್ಸತಿ ನನ್ ಕಿವಿಗ್ ಬಿದ್ರೆ ನಿನ್ನ. ಏ ಯಾರಪ್ಪ ಅದು ಗಲಾಟೆ? ಏ ಸೂರ್ಯ, ನೀನೇನಪ್ಪ? ಯಾಕೆ ಏನು ಗಲಾಟೆ? ಯಾಕೆ ಹೊಡಿತಾ ಇದೀಯ ಅವನಿಗೆ? ನಮ್ಮ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ ಆಗಿದ್ದು ನೀನೇ ಈ ಥರ ಮಾಡಿದ್ರೆ ನಮ್ಮ ಕಾಲೇಜ್ ಮರ್ಯಾದೆ ಹೋಗಲ್ವಾ? ಮರ್ಯಾದೆ ಹೋಗೋಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಸರ್. ಮರ್ಯಾದೆ ಬಿಟ್ಟು ನಡ್ಕೊಂತ ಇರೋದು ಈ ನನ್ನ ಮಕ್ಕಳು. ಕಾಲೇಜ್ಗೆ ಹೋಗ್ರು ಅಂದ್ರೆ ಹುಡುಗಿರ್ನ ಚುಡಾಯಿಸೋದು, ಹುಡುಗರಿಗೆ ಚಟ ಕಲ್ಸೋದು ಇಂಥವ್ರಿಂದ ಜಾಸ್ತಿ ಆಗಿದೆ ಸರ್. ನಿಮ್ಮಪ್ಪ ಹತ್ರ ದುಡ್ಡಿದ್ರೆ ದೌಲತ್ನ ನಿನ್ನ ಮನೇಲಿ ಇಟ್ಕೋ, ಕಾಲೇಜ್ನಲ್ಲಿರೋ ಸ್ಟೂಡೆಂಟ್ಸ್ ಮುಂದೆ ಅಲ್ಲ. ಲೋ ವರ್ಷ, ಸಾರಿ ಕೇಳೋ. ಸಾರಿ ಬ್ರದರ್, ತಪ್ಪಾಯ್ತು. ಸೂರ್ಯ, ಇನ್ನೇನೆಲ್ಲ ಮುಗೀತಲ್ಲಪ್ಪ, ಎಲ್ಲ ಕ್ಲಾಸ್ಗೆ ಹೋಗ್ರಪ್ಪ. ನೀವು ಹೋಗ್ರು. ಸೂರ್ಯ, ಬರ್ತೀನಪ್ಪ, ಬಾಯ್. ಸರಿ ಸರ್, ಹೊರಡಿ. ಒಬ್ಬನ ತಲೆ ಹತ್ತದೈತೆ, ತೆಗೆದ್ಬಿಟ್ಟು ಫೋನ್ ಮಾಡ್ತೀನಿ. ಇಡ್ಲ ಫೋನು. ಲೋ, ಎಲ್ಲವನು ಲೋ, ಮದ್ವೆಗ್ ಬಾರೋ ಅಂದ್ರೆ ಪ್ರಸ್ತಕ್ ಬರ್ತಿಲ್ಲ. ಏನಲ್ಲ ಪ್ರಸ್ತನೂ ಮುಗಿದೋಯ್ತಾ? ಏಯ್, ಇಲ್ಲೇನ್ ಪಿಕ್ಚರ್ ನಡೀತೈತಾ? ನಡಿಲ್ಲ, ಹೋಗೋಣ. ಲೇ ನಿಲ್ಲ, ಎಲ್ಲಿಗ್ಲ ಹೋಗೋದು? ಇವ್ನು ಇವತ್ತು ಬಿಡಲ್ಲ ಅನ್ಸುತ್ತೆ. 3 ವರ್ಷದಿಂದ ನಾನು ನೋಡ್ತಾ ಇವ್ನಿ. ನೀವಿಬ್ರು ಮುಂದುವರಿಯೋದೇ ಇಲ್ಲ, ಬರೀ ನೋಡ್ಕೊಳ್ಳೋದೇ ಆಗೋಯ್ತು. ಪ್ರಪೋಸ್ ಮಾಡೋಗ್ಲಾ? ಆತ್ರ ಪಡ್ಬೇಡ ನೀನು. ಲೋ, ನೀನ್ ಅಮಿಕ್ಕೊಂಡಿರ್ಲ. ಇನ್ನೂ ಅವನ ಹತ್ರ ಎಷ್ಟು ಪೋಣಿಸ್ಬೇಕು ಅನ್ಕೊಂಡಿದ್ದಿಲ್ಲ. ಲೋ, ಇಷ್ಟೆಲ್ಲ ಆದ್ಮೇಲೂ ಇನ್ನ ಮಕ ನೋಡ್ತಿದ್ಯಾ? ಮಾಡ್ಲಾ? ಅಲ್ಲ, ಅದು ಅದೇನಂದ್ರೆ, ಇಷ್ಟು ವರ್ಷದಿಂದ ಹೆಂಗೋ ಮೇಂಟೈನ್ ಮಾಡ್ಕೊಂಡಿದ್ದೆ, ಇವನು ಅದಕ್ಕೂ ಕಲ್ಲಾಕ್ಬಿಟ್ನಲ್ಲ. ಆರೋಪಿಸು ನನ್ನ ನಿನ್ನ ಹೃದಯ ಚೂರನೆಂದು, ಆಲಂಗಿಸಿ ನನ್ನ ಬಂದಿ ಮಾಡು ಬಂದು, ಅನುರಾಗದ ತೇರು ಒಮ್ಮೆ ಬಂದು ಏರು, ಅನುಮಾನದ ಬೇರು ತೊರೆದು ನನ್ನ ಸೇರು, ನರನಾಡಿ ಪರದಾಡಿ ಬೇಡಿದೆ ನಿನ್ನ, ದಯಮಾಡಿ ಸ್ವೀಕರಿಸು ಮನವಿಯನ್ನ. ಆರೋಪಿಸು ನನ್ನ ನಿನ್ನ ಹೃದಯ ಚೋರನೆಂದು, ಆಲಂಗಿಸಿ ನನ್ನ ಬಂಧಿ ಮಾಡು ಬಂದು. ನವಿರಾದ ಭಾವಲಹರಿ ಮನಸ್ಸನ್ನು ದೋಚುತ್ತ, ಕನಸನ್ನು ಮೆಲ್ಲ ಸವರಿ ಮೋಡಿಯನ್ನು ಮಾಡಿದೆ. ನವಿರಾದ ಭಾವಲಹರಿ ಮನಸ್ಸನ್ನು ದೋಚುತ್ತ, ಕನಸನ್ನು ಮೆಲ್ಲ ಸವರಿ ಮೋಡಿಯನ್ನು ಮಾಡಿದೆ. ಬಾಯಾರಿದ ಒಲವಿಗೆ ಹೊರತೀನಿ, ನಾನರಿಯದೆ ನನ್ನಳು ಬೆರೆತೇನೆ. ಮೊದಲ ಪದವೇ ಐ ಲವ್ ಯು. ಆರೋಪಿಸು ನನ್ನ ನಿನ್ನ ಹೃದಯ ಚೂರನೆಂದು, ಆಲಂಗಿಸಿ ನನ್ನ ಬಂಧಿ ಮಾಡು ಬಂದು.
ಸವಿಯಾದ ಸಜೆಯ ನೀಡು ಬಂಧಿಕಾನೆ ನಿನ್ನದೇ ಜೀವಮಾನ ಪೂರ್ತಿರಿಸು ಜಾಮೀನು ನೀಡದೆ ಸವಿಯಾದ ಸಜೆಯ ನೀಡು ಬಂಧಿಕಾನೆ ನಿನ್ನದೇ ಜೀವಮಾನ ಪೂರ್ತಿರಿಸು ಜಾಮೀನು ನೀಡದೆ ಬಡಪಾಯಿಯ ಕೋರಿಕೆ ಮನ್ನಿಸು ಒಂದಿಷ್ಟು ಕರುಣೆಯ ಕರುಣಿಸು ಮೊದಲ ಕೊನೆಯ ಪದವೇ ಐ ಲವ್ ಯು ಆರೋಪಿಸು ನಿನ್ನ ಹೃದಯ ಚೋರನೆಂದು ಆಲಂಗಿಸಿ ನನ್ನ ಬಂಧಿ ಮಾಡು ಬಂದು ನರನಾಡಿ ಪರದಾಡಿ ಬೇಡಿದೆ ನಿನ್ನ ದಯಮಾಡಿ ಸ್ವೀಕರಿಸು ಮನವಿಯನ್ನ ಆರೋಪಿಸು ನಿನ್ನ ಹೃದಯ ಚೋರನೆಂದು ಆಲಂಗಿಸಿ ನನ್ನ ಬಂಧಿ ಮಾಡು ಬಂದು ಹಂಗಾದ್ರೆ ಇದೆಷ್ಟನೇದು ಮೊದ್ಲಿಂದ ಶುರು ಮಾಡೋಣ. ಯಾವಾಗ್ಲೂ ಇದೇ ಆಗೋಯ್ತು. ನನಗೆ ಮನಸ್ಸೈತೆ ನಮಸ್ಕಾರ ಹುಲಿಯಾ. ಕುತ್ತೆ ಹುಲಿಯ ಅಲ್ಲ ಹುಲಿ. ಕೆಲಸ ನೋಡಲ್ಲ. ಆಯ್ತು ಬಿಡು. ಏನ್ ಅಂಕಲ್ ಆರಾಮ? ಇವನ ಅಜ್ಜಿ ಯಾವನ್ಲ ಅಂಕಲ್ಲು? ನಿನ್ ವಯಸ್ಸೇನು ನನ್ ವಯಸ್ಸೇನು? ಏನೋ ವಯಸ್ಸಲ್ಲಿ ನನ್ಗಿಂತ ಒಂದಿನ ದೊಡ್ಡವನು ಅಂತ ಮರ್ಯಾದೆ ಕೊಡ್ನಪ್ಪ. ಅದಕ್ಕೆ ಯಾಕೆ ಹೊಸ ಪಂಚಲ್ ಹಳೆ ಇರ್ಬೇಕು ಬಿಟ್ಕೊಂಡವ್ ನಂಗೆ ಆಡ್ತಾ ಇದೆಯಾ? ಅಲ್ಲ ಅಂಕಲ್, ಮೈಕ್ ಸೆಂಟ್ ಹೊಡ್ಕೊಂಡು ಬಾಯಲ್ಲಿ ಮಿಂಟಿ ಹಾಕೊಂಡು ಮನೆಗೆ ಹೋಗಿ ಆಂಟಿ ಜೊತೆ 2020 ಮ್ಯಾಚ್ ಆಡ್ದೆ ಇಲ್ಲಿ ಬಂದೇನು ಶುಂಠಿ ಕೀಳ್ತಾ ಇದೆಯಾ? ಲೇ ಹುಲಿ ಸುಮ್ಕಿದ್ರೆ ಸರಿ. ಅದು ನಿಜಾನೇ ಬಿಡಿ. ಇಲ್ಲೇ 2020 ಮ್ಯಾಚ್ ಆಡ್ಬೇಕಾದ್ರೆ ಮನೆಗೆ ಹೋಗಿ ಟೆಸ್ಟ್ ಮ್ಯಾಚ್ ಏನ್ ನೋಡ್ತೀರಾ? ನಿಂತವ ಮಾತಾಡ್ತೀನಲ್ಲ ನನ್ ತಪ್ಪು. ಏನ್ ಬರೀ ಹೆಂಗಸ್ರಿಗೆ ಕೆಲಸ ಕೊಡ್ತಾ ಇದೀರಾ? ಹೆಂಗಸ್ರ ಜೊತೆ ಕೆಲಸ ಮಾಡಕ್ ನಮಗೂ ಒಂದ್ ಚಾನ್ಸ್ ಕೊಡಿ. ಗೌಡ್ರೆ ಆ ಕೆಲಸ ಮುಗೀತು. ರಂಗಮ್ಮ ಆ ರೂಮಲ್ಲಿ ಎಲ್ಲದಕ್ಕೂ ಅನುಮಾನ ಪಡ್ತವೆ. ಭತ್ತದ ಮೂಟೆ ನೆಂದೋಗವಂತೆ ಬಿಸ್ಲಿಗೆ ಹಾಕು. ಸರಿ ಗೌಡ್ರೆ. ಅಷ್ಟೇನಾ ಆಂಟಿ? ಮೊನ್ನೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತಿದ್ದೆ. ಬಾ ಅಲ್ಲೊಂದು ಒಂಟಿ ರೂಮಲ್ಲಿ ಇಬ್ರು ಸೇರ್ಕೊಂಡು ಜಂಟಿ ಖಾತೆ ಓಪನ್ ಮಾಡೋಣ. ಏ ಹುಲಿ ಇದೆಲ್ಲ ಚೆನ್ನಾಗಿರಕ್ಕಿಲ್ಲ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ನೀನು. ಹಂಗಂದ್ರೆ ಹೆಂಗೆ? ಏನೋ ಒಂದ್ ಮೂವಿಗೆ ಟಾಪ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ನನ್ನ ಹೆಲ್ಪ್ ಬೇಕು ಅಂದ್ರೆ ತಗೊಳ್ಳಿ. ನಿನ್ ಮುಖ ಮುಚ್ಚ ಅದೇನ್ ಬಾಯ ಪಚ್ಚ ಹೋಗ ಹಾಳಾಗೋಗು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಲೋ ಚಿಕ್ಕ, ಇದು ತಗೊಂಡೋಗ ಸ್ಟೋರ್ ರೂಮಲ್ಲಿ ಇಡ್ಲಾ. ನಮಸ್ಕಾರ ಹುಲಿಯಾ. ಹುಲಿಯ ಅಲ್ಲ ಹುಲಿ. ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಅದೇ ಅಲ್ಲ ಹುಲಿ. ಲೇ ಸೂರ್ಯ ಮಗನ್ ಸ್ಕೂಲಿಗೆ ಬಿಟ್ಟೇನ್ಲಾ? ಅಣ್ಣ ಬಿಟ್ಟೆ. ನೋಡ್ರೆ ಮಕ್ಳನ್ನ ಸ್ಕೂಲ್ ಬಿಡೋ ಅಂದ್ರೆ ಮಕ್ಳು ಮಾಡೋ ಕೆಲಸ ಮಾಡ್ತಾವ ಇವನು. ಲೇ ಏನ್ಲ ಅದು? ಅಣ್ಣ ಏನಿಲ್ಲ ಅಣ್ಣ. ಲೇ ಹುಲಿ ನಿನ್ ಕಾಲ್ ಹಿಡ್ಕೊಂತೀನಿ, ಸ್ವಲ್ಪ ಸುಮ್ನಿರಪ್ಪ. ಕಾಲ್ ಬೇಡ, ನಾನು ಬೇರೆ ಕಡೆ ಹೇಳ್ತೀನಿ, ಹಿಡ್ಕಂತೀಯ? ಕೈ ಹಿಡ್ಕೊ. ಹಬ್ಬ ಬಿಡ್ಲಾ ಇಲ್ಲಿ. ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪಕ್ಕದವ್ರ ಗೌಡ್ರ ಮಗಳ ಜೊತೆ ಮರ ಸುತ್ತದು. ಆ ಟೀಚರ್ ಅಮ್ಮ ಬೇರೆ ನಿನ್ನೆ ನೋಡ್ತಾಳಂತೆ. ಏ ಹುಲಿ, ಈ ಮರ ಸುತ್ತದಂದ್ರೇನು? ಲೇ ಚಿಕ್ಕ, ನೀನ್ ಇನ್ನ ದೊಡ್ಡವನಾಗಿಲ್ಲ, ಮುಚ್ಕೊಂಡು ಹೋಗು. ಇವನಿಗಿನ್ನ ಗುಡ್ಲು ಕೂರ್ಸಿಲ್ಲ ಅನ್ಸುತ್ತೆ. ನಿಂದೇನ್ಲ ಊರಲ್ಲಿ ನಮ್ಮಂತ ದೊಡ್ಡ ಮನುಷ್ಯರು ಇರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ದಂಗ್ಲ ಹೋಗ್ಬಿಟ್ಟಿಯಲ್ಲ ನೀನು. ಇವಾಗ ನಿನ್ಗೇನ್ ಬೇಕಪ್ಪ? ಹಾ ಈಗ ಬಂದೆ ನೋಡು ದಾರಿಗೆ. ಚಳಿಗಾಲ ಬೇರೆ, ಕೋಲ್ಡ್ ಜಾಸ್ತಿ ಆಯ್ತಾ ಅದೇ. ಏಯ್ ನನ್ ಕೈಲಿ ಅವೆಲ್ಲ ಅರೇಂಜ್ ಮಾಡಕ್ಕಾಗಲ್ಲಪ್ಪ. ಒಂದ್ ಫುಲ್ ಬಾಟ್ಲ್ ಎಣ್ಣೆ, ಒಂದ್ ನಾಟಿ ಕೋಳಿ ಅಷ್ಟೇ. ಆಗ್ದ ಟ್ಯಾಕ್ಸ್. ಸರಿ ಎತ್ತಪ್ಪ, ಗಾಡಿ ಕೊಡಿಸ್ತೀನಿ. ಎಣ್ಣೆಯೂ ಉಂಡು ಊಟಯೂ ಉಂಡು. ಅಣ್ಣ ಬರ್ಲಾ? ಸರಿ ಕಣ್ಲ. ನಡ್ಲಾ, ನಿಮ್ಮ ಅಣ್ಣ ರಂಗಮ್ಮನ ಜೊತೆ ರಂಗಿಲ ಆಟ ಆಡಕ್ ನಿಂತ. ನಡಿ ನಡಿ. ಏನೇ ಮಾವನ್ ಮಗಳು ಮಾತಾಡೋದೇ ಇಲ್ಲ? ಎಕ್ಸಾಮ್ಸ್ ಎಲ್ಲ ಮುಗೀತಾ? ಛೇ ಇವನಬ್ಬ. ಇಲ್ಲ ಮಾವ, ಮುಂದಿನ ತಿಂಗಳು ಮುಗಿಯುತ್ತೆ. ಮತ್ತೆ ಅಕ್ಕ ಬೆಂಗಳೂರಿಂದ ಬಂದ್ಲಾ? ನಿಂಗೆ ಯಾಕೆ ಬೇಕಾವೆಲ್ಲ? ಲವ್ ಎಷ್ಟ್ ಜನ ಬೇಕಲ್ಲ?
ಊರಲ್ಲಿ ವಯಸ್ಸಿಗೆ ಬಂದು ವಯಸ್ಕರ ಆಟ ಆಡದೆ ಬರೀ ಕೈ ಜೊತೆ ಸಂಸಾರ ಮಾಡ್ಕೊಂಡು ವಯಸ್ಸಾಗ್ತಾ ಇರೋರು ತುಂಬ ಜನ ಅವರೇ ಕಣ್ಲಾ. ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಲಾ? ಮತ್ತೆ ನೀನ್ ಯಾಕೆ ಟೆನ್ಷನಲ್ಲಿದ್ಯಾ? ಏನಿಲ್ಲ ಮಾವ, ಇವನು ಯಾರೋ ಬೆಂಗಳೂರವನಂತೆ. ನನ್ನ ನಂಬರ್ ಹೇಗೆ ಸಿಕ್ತೋ ಗೊತ್ತಿಲ್ಲ, ದಿನ ಕಾಲ್ ಮಾಡಿ ಟಾರ್ಚರ್ ಕೊಡ್ತಿದ್ದಾನೆ. ಕೊಡು, ನಾನು ಮಾತಾಡ್ತೀನಿ. ಹಲೋ ಲೋ, ಟೈಮ್ ಪಾಸ್ಗೆ ಅಂತ ಇಲ್ಲಿರೋ ಹೆಣ್ಮಕ್ಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಟ್ರೆ ನಿನ್ ಟೈಮ್ನೇ ಪಾಸ್ ಮಾಡ್ಬೇಕಾಗುತ್ತೆ. ಏ ಬುಲ್ಬುಲ್, ನಾವು ಮಂಡ್ಯದವರು. ಇಲ್ಲಿ ಸೌಂಡ್ ಮಾಡಿದ್ರೆ ಇಂಡಿಯಾ ಪೂರ್ತಿ ಕೇಳಿಸುತ್ತೆ ಅಂತ ಪ್ರೂವ್ ಮಾಡಿದೀವಿ. ನಿನ್ಗೂ ನೋಡೋ ಆಸೆ ಇದ್ದು ಮೈಯಲ್ಲಿ ತಾಕತ್ತಿದ್ರೆ ಬಾ. ಲೇ ಕೊಡ್ಲಾ ಇಲ್ಲಿ. ಎಷ್ಟಲ ಮಾತಾಡ್ತಿ? ಜಾಸ್ತಿ ಮಾತಾಡಿದ್ರೆ ಮಗನ ಇಲ್ಲಿಂದ ನಿನ್ ಕಿವಿ ಮೇಲೆ ಕಕ್ಕ ಮಾಡ್ಬಿಡ್ತೀನಿ. ಕೊಡ್ಲಾ ಇಲ್ಲಿ. ಇವ್ರಿಬ್ರೇನ್ ಕಾಕಾನೇ ನೋಡಿದವ್ರು ಹಂಗ ಆಡ್ತಾರೆ. ತುಂಬಾ ಥ್ಯಾಂಕ್ಸ್ ಮಾವ. ಸರಿ ಸರಿ, ಈ ವಯಸ್ಸಲ್ಲಿ ನಿಮ್ಗೆ ಮೊಬೈಲ್ ಕೊಡ್ಸೋದೇ ತುಂಬಾ ದೊಡ್ಡ ತಪ್ಪು. ಅದ್ ಸರಿ, ಎಕ್ಸಾಮ್ ಮುಗಿತಾನೆ ಮದ್ವೆ ಆಗೋಣ ಅಂತ ನಿಮ್ಮ ಅಪ್ಪಗೆ ಹೇಳು. ಸರಿ ಮಾವ. ಹಂಗೆ ನಿಮ್ಮ ಅಕ್ಕನು ಬರಕ್ ಹೇಳು, ಇಬ್ರು ಕಟ್ಕತೀನಿ. ಅಕ್ಕ ನಂಗೆ ಏನು ಲೇದು ಇಷ್ಟೊಂದು ಜೊಲ್ಸೋರ್ತೈತೆ? ಬರೀ ಬಾಯಲ್ಲಿ ಜೊಲ್ಸೋರೋದ್ ಮಾತ್ರ ನೋಡ್ತಾ ಇದೀಯಾ? ಓ ಮಾಮ್ಸ್ ಇದಾರೆ. ಮಾವ ಹೇಗಿದ್ದೀರ ಮಾವ? ಓ ರಘು, ಕೂತ್ಕೋ. ಹೇಗಿದ್ಯಾ? ಅಕ್ಕ ಬಾವ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಮಾವ. ಅಂದಂಗೆ ನಿನ್ ಫಾರ್ಮ್ ಬಿಸ್ನೆಸ್ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಮಾವ, ಇವಾಗ ಚೆನ್ನಾಗಿ ನಡೀತಾ ಇದೆ. ಮಾವ, ನಿಮ್ಮ ಹತ್ರ ಏನೋ ಹೇಳ್ಬೇಕಾಯ್ತು. ಹೇಳು. ಅದು ಅಪ್ಪ ಅಮ್ಮ ನಿಮ್ಮ ಜೊತೆ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ. ಒಂದ್ಸತಿ ಅತ್ತೆನ ಕರ್ಕೊಂಡು ಮನೆಗೆ ಬನ್ನಿ. ಮುಖ್ಯವಾದ ವಿಚಾರನ ಏನಿರಬಹುದು? ಅತ್ತೆ ಚೆನ್ನಾಗಿದ್ದೀರ? ಅತ್ತೆ ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ. ಸಿರಿ, ರಘು ಬಂದಿದ್ದಾನೆ, ಬಾಮ್ಮ. ಹಾಯ್ ಮಾವ. ಏನು ಫುಲ್ ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ? ಮುಖದಲ್ಲಿ ಮದ್ವೆ ಕಳೆ ಬೇರೆ ಕಾಣ್ತಾ ಇದೆ. ಹಾಗೇನಿಲ್ಲ ಸಿರಿ. ನೀನ್ ಏನೂ ಇಲ್ಲ ಅನ್ನೋದ್ರಲ್ಲಿ ಏನೋ ಇದ್ದಂಗಿದೆ. ಸರಿ ಬಿಡು, ನಾನು ಅತ್ತೆನೇ ಕೇಳ್ತೀನಿ. ಅದ್ ಬಿಡು, ಕಾಲೇಜ್ ಇಲ್ವಾ ನಿಂಗೆ? ಅಯ್ಯೋ, ಕಾಲೇಜಿಗೆ ಟೈಮ್ ಆಯ್ತು. ಸರಿ ಮಾವ, ನಾನು ಬರ್ತೀನಿ. ಅಪ್ಪ ಬರ್ತೀನಿ. ಆಯ್ತು ಮಗಳೇ. ಮಂಜ ಯಾಕೆ ಫೋನ್ ಮಾಡ್ತಾವನೆ? ಸರಿ ಮಾವ, ನಾನು ಹೊಡ್ತೀನಿ. ಸರಿನಪ್ಪ ರಘು. ಸರಿ ಮಾವ. ಹೇಳ ಅಣ್ಣ, ನಿಮ್ಮ ಮಾವನ್ ಮಗಳು ಯಾವನ್ ಜೊತೆನೂ ಸುತ್ತಾಡ್ತಾವಳಂತೆ. ಹಂಗಂತ ನಮ್ ಕಾಲೇಜ್ ಐಕ್ಳು ಮಾತಾಡ್ಕಂತವ್ರೆ. ಯಾರ್ಲ ಅದು? ಅದೇ ಗುರು, ಅಂಬರೀಷ್ ಅಣ್ಣ ಹೆಸರಲ್ಲಿ ರೆಬಲ್ ಹುಡುಗರು ಸಂಘ ಕಟ್ಕೊಂಡವ್ರಂತಲ್ಲ, ಆ ಊರವ್ರಂತೆ. ಅದು ಯಾವನಾರ ಆಗಿರ್ಲಿ, ಸಂಜೆ ಒಳಗಡೆ ಅವನು ಯಾರು ಅನ್ನೋದು ನಂಗೆ ಗೊತ್ತಾಗ್ಬೇಕು. ಆಯ್ತು ಗುರು, ವಿಚಾರಿಸ್ತೀನಿ. ಏ ಮಂಜ, ಹುಡುಗರ್ನೆಲ್ಲ ತಕೊಂಡು ಫಾರಂ ಹತ್ರ ಬಂದ್ಬಿಡು. ಲೇ, ನೀವೇನ್ ಮಾಡ್ತಾ ಇದೀರ? ಧೂಮ್ರ ಅವನ ಅಜ್ಜಿ ನಮ್ ಟೀಮಿಗೆ ಸಪೋರ್ಟ್ ಮಾಡು ಅಂದ್ರೆ ಕೊಂಗೂರು ಟೀಮಿಗೆ ಸಪೋರ್ಟ್ ಮಾಡ್ತಾನೆ. ಮುಣುಗ್ಸೋ ಅವನ್ನ. ಹೌದಾ? ಅಯ್ಯೋ ನಿನ್ನ ಮುಣುಗ್ಸ್ಲ ಅವನ. ನಮ್ ಸಂಘದ ಸದಸ್ಯರೆಲ್ಲ ಇಲ್ಲಿ ಸೇರ್ಕೊಂಡು ಏನೋ ಮಾಡ್ತಾವ್ರೆ. ಓ, ಇವನು ಅವನೇ ಅಂದ್ರೆ ಏನೋ ವಿಷಯ ಅದೇ. ಲೇ ಅಂತಮ್ಮ, ನೀನೆಲ್ಲ ಮಾಡ್ತಿದ್ಯಾ ಅಲ್ಲಿ? ಅದೇ ಅಂತಮ್ಮ, ಮುಂದಿನ ತಿಂಗಳು ಮದ್ದೂರ್ ಜಾತ್ರೆಯಲ್ಲಿ ನಡೆಯೋ ಈಜಿನ ಕಾಂಪಿಟೇಷನ್ಗೆ ನಮ್ಮೂರ ಐಕ್ಲಿಂಗ್ ಕಳ್ಸೋಣ ಅಂತ ತಯಾರಿ ಮಾಡ್ತೀವನಿ. ಅಲ್ಲ ಕಡ್ಲ, ಜಾತ್ರೆಯಲ್ಲಿ ಕಬಡ್ಡಿ ನೋಡಿದೀನಿ, ಕುಸ್ತಿನೂ ನೋಡಿದೀನಿ. ಇದ್ಯಾವ್ದಲ್ಲ ಇದು ಈಜಿಂಗ್ ಕಾಂಪಿಟೇಷನ್? ಲೋ, ನಮ್ ರೆಬಲ್ ಹುಡುಗರು ಸಂಘದಿಂದ ಮಾಡೋಣ ಬಿಡ್ಲಾ? ನಮ್ಮನ್ನ ಯಾರು ಕೇಳೋರು? ಲೋ, ಈಟಿಗೆ ಬಂದಿರೋ ಹೊರೇನ ಯಾರನ್ನ ತಡೆಯಕ್ಕಾಯ್ತದ? ನಡ್ಸ್ರಪ್ಪ. ಲೋ, ಏನ್ ಮಕ ನೋಡಿಯಾ ದುಮುಕ್ಲಾ? ಇರೋಣ. ನಿಮ್ಮನ್ನೆಲ್ಲ ಹಾಕೊಂಡ್ ನಾನು ಹೆಂಗ್ಲಾ ಒಲಿಂಪಿಕ್ಸ್ಗೆ ಹೋಗೋದು? ಲೋ, ಅದ್ ಬೇರೆ ಮಾಡಿ ಅನ್ಲಾ? ಓ ಬಜರಂಗಿ ಮ್ಯಾನ್, ನಮ್ ಕೃಷ್ಣ ಬಂದ ನೋಡ್ಲಾ?
ಏನ್ಲಾ ಅಂತಮ್ಮ? ಹೇಳ್ಬೇಕಂತಮ್ಮ. ಲೋ ಚಿಕ್ಕ ಬಾರ್ಲಾ ಇಲ್ಲಿ ಹೇಳ. ನಮ್ ಬಜರಂಗಿ ಮನ್ ಕೃಷ್ಣನ್ಗೆ ಒಂದ್ ಪದ ಬಿಡ್ಲಾ? ಬಿಡ ಸರಿ, ನಂಗೆ ಕೆಲ್ಸಕ್ಕೆ ಲೇಟ್ ಆಯ್ತು ಕಣ್ಲಾ, ಬರ್ತೀನಿ. ಹೇ ಇರ್ಲಾ ಕೃಷ್ಣ, ನಾನೇ ಗೇಟ್ವರೆಗೂ ಬಿಡ್ತೀನಿ. ಬೇಡ ಅಂತಮ್ಮ, ನಾನೇ ಹೋಯ್ತೀನಿ. ಲೋ ಬಟ್ಟೆ 6 ಗಂಟೆ ಒಳಗ್ ಬಂದಿಲ್ಲ ಅಂದ್ರೆ ಈ ಹರಿಕತೆನ ಊರ್ ಮೈಕ್ ಸೆಟ್ ಅಲ್ಲಿ ಹಾಕ್ಸಿ ಆಡಿಸ್ಬಿಡೋದೆ. ಇರ ಕೃಷ್ಣ, ಬೇಡ ಬಿಡ. ಕೃಷ್ಣ ನಿಲ್ಲ. ಇವ್ರ್ಯಾರು ಇವರು, ಇಷ್ಟೊಂದು ಜನ ಬರ್ತಾವ್ರಲ್ಲ? ಈ ಊರಲ್ಲಿ ಸೂರ್ಯ ಅಂತ ಇರ್ತಾವನಂತಲ್ಲ, ಎಲ್ಲಿರ್ತಾವ ಅವನು? ನೀವ್ ಯಾರ್ಲಾ? ಏನ್ ವಿಷಯ ಏನು ಅಂತ ಹೇಳಿದ್ರೆ ನಾ ಹೇಳೋದು. ಯಾರೋ ಅವನು? ನಾನೇ. ಏನಿವಾಗ? ನಮ್ಮ ಮಾವನ್ ಮಗಳನ್ನೇ ಲವ್ ಮಾಡೋಷ್ಟು ಧೈರ್ಯ ಏನೋ ನಿನ್ಗೆ? ಕೈ ತೆಗೆದ್ ಮಾತಾಡೋ. ಮುಂದೆ ಅವಳ ಹಿಂದೆ ಹೋಗೋದ್ ಬಿಡ್ಲಿಲ್ಲ ಅಂದ್ರೆ ಮುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಡಿಯೋ. ನನ್ ಕುಚ್ಕೋ ಮೇಲೆ ಕೈ ಹಾಕ್ತೀಯಾ? ಲೋ ಕೃಷ್ಣ, ಸುಮ್ನಿರ್ಲಾ? ಕೃಷ್ಣ ಗಲಾಟೆ ಬೇಡ. ಬಾ. ನೋಡ್ರಲ್ಲ, ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನಮ್ಮಿಬ್ರಲ್ಲಿ ಯಾರೇ ಹೊಡೆದಾಡಿದ್ರು ಹೋಗೋದು ಊರಿನ ಮರ್ವಾದೇನೆ. ಇಲ್ಲಿ ಬಲ್ಲ ಬೇಡ, ಸುಮ್ನೆ ನಿಮ್ ಹುಡುಗರು ಕರ್ಕೊಂಡು ಹೋಯ್ತಾ ಇರೋ. ಯಾರನ್ನು ಬಿಡಲ್ಲ ಕಂಡ್ರಲ್ಲ. ಬಿಡ್ಲಾ ಅಂತಮ್ಮ, ನೋಡ್ತೀನಿ. ಗುರು ಇವಾಗ ಬೇಡ, ಆಚೆ ಸಿಗ್ತಾರೆ, ಬಾ ಗುರು. ಬೇಡ ಕಣ್ಣ, ನನ್ನ ಮೇಲೆ ಕೈ ಹಾಕ್ತೀಯ? ಬೇಡ, ಬಾ ಅಣ್ಣ ಹೋಗೋಣ. ಸುಮ್ನಿರ್ಲ ಕೃಷ್ಣ, ಸುಮ್ನಿರು. ಯಾರೋ ನೀನು, ಯಾರೋ ನಾನು, ನಂದು ನಿಂದು ಮುಂದೆ ಏನು? ಹಬ್ಬ ಎಲ್ಲ ಇರ್ಲಾರ್ದೆ ಇರುವ ಬಿಟ್ಕೊಂಡ್ರೆ ನಾನು ಸೊಳ್ಳೆನೇ ಬಿಟ್ಕೊಬಿಟ್ಟಿದ್ದೆ. ಹುಲಿಯಾ? ಅಲ್ಲ, ಹುಲಿ ಹುಲಿ ಹುಲಿ. ಬಚಾವಾಗ್ಬಿಟ್ಟೆ. ಹುಲಿ ಹುಲಿ, ನೀ ದಿನ ಕುಡಿತೀಯಲ್ಲ, ನಿನ್ಗೇನು ಅನ್ಸಲ್ವಾ? You see, when me sitting in front of me, talking to me only me, you and me. ಅರ್ಥ ಆಗ್ಲಿಲ್ವಾ? ಅಂತಮ್ಮ, ನಿನಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ನಾನು ಇನ್ನೊಂದ್ಸತಿ ಹೇಳ್ತೀನಿ ಕೇಳು. You see, when me sitting in front of me, talking to me only me, you and me. ಇದೇನಪ್ಪ, ಕರೆಂಟ್ ಬೇರೆ ಕಿತ್ತಾಕ್ಬಿಟ್ರು. ಈ ನನ್ನ ಮಗ ಬೇರೆ ಮನಿಕಬಿಟ್ಟ. Cheers. ಸಿರಿ. ಬಾರ್ಲಾ, ಎಣ್ಣೆ ಹೊಡೆಯೋಣ? ಬೇಡ ಗುರು, ಮನೆ ಜಗಳ ಆಯ್ತಲ್ಲ ಕೆಂಪಾಪುರದವ್ರ ಜೊತೆ. ಬುಲ್ಬುಲ್ ಏನ್ ಕೊಡ್ತಾರಂತ್ಯ ನಮ್ಗೆ? ಅಯ್ಯೋ, ಇವನ್ ಯಾಕೆ ಇಲ್ಲಿ ಬಂದ? ಯಾಕವ? ಯಾಕೆ ಹಿಂಗ ಗಾಬರಿಯಿಂದ ಹೋಯ್ತಾ ಇದ್ದಿ? ಅವರು ಯಾರು ನಂಗೆ ಗೊತ್ತಿಲ್ಲ. ಯಾರವದು? ಯಾರಿರ್ಬಹುದು? ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಬೇಜಾರ್ ಮಾಡ್ಕೊಂಬೇಡಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲೇ ನಿಂತ್ ಮಾತಾಡಿಸ್ತಿರೋ ಇಲ್ಲ ಒಳಗಡೆ ಕರಿತೀರೋ? ಹಾಗೇನಿಲ್ಲ, ಬನ್ನಿ ಬನ್ನಿ ಕುಂತ್ಕೊಳ್ಳಿ ಎಲ್ಲ.
ಸುಶೀಲಾ ಮಜ್ಜಿಗೆ ತುಂಬವ. ತಗೊಳ್ರಿ ಟವಲು. ಹಾ ಹಾ ಹೆಣ್ಣೋರ್ ಅಮ್ಮ ಅಂತ ಕಾಣ್ತದೆ. ಹಾ ಹೇಳಿ. ಗೌಡ್ರೆ, ನನ್ನ ಹೆಸರು ರಂಗೇಗೌಡ ಅಂತ, ನಮ್ಮೂರು ಕೆಂಪಾಪುರ. ಓ, ರಂಗೇಗೌಡ್ರು ಅಂದ್ರೆ ನೀವೇನಾ? ನಿಮ್ ತಂದೆ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಅದಿರ್ಲಿ ಗೌಡ್ರೆ, ಬಂದ್ ಇಸ್ಯ ಏನು ಅಂದ್ರೆ ನಿಮ್ ಮಗಳು ನಮ್ ಹುಡುಗ ಒಬ್ರನ್ನೊಬ್ರು ಇಷ್ಟಪಟ್ಟವ್ರೆ. ಈಗಿನ ಕಾಲದಲ್ಲಿ ಇವೆಲ್ಲ ಮಾಮೂಲು ಅಲ್ವಾ ಗೌಡ್ರೆ? ನೀವು ನಾವು ಅರ್ಥ ಮಾಡ್ಕೋಬೇಕು. ನಮ್ ಹುಡುಗ ಟ್ರ್ಯಾಕ್ಟರ್ ಶೋರೂಮ್ ಇಟ್ಕೊಂಡವನೆ, ಜೊತೆಗೆ ಫೈನಾನ್ಸು ಮಾಡ್ತಾನೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಗೌಡ್ರೆ. ನೀವು ತರೋ ಗಂಡ್ಗಿಂತ ನಮ್ ಹುಡುಗ ನಿಮ್ ಹುಡುಗಿನ ಚೆನ್ನಾಗಿ ನೋಡ್ಕೊಂತಾನೆ. ಆದ್ರೂನು ಗೌಡ್ರೆ ಮಾವ ಬಡ್ಡಿ ಮಕ್ಕಳೆಲ್ಲ ಬಂದವೆ. ಓ ರಘು ಬಾ. ಗೌಡ್ರೆ, ನಮ್ಮ ಅಕ್ಕನ ಮಗ ಪಕ್ಕದೂರ್ನಾಗೆ ಫಾರಂ ಬಿಸ್ನೆಸ್ ಮಾಡ್ತಾವನೆ. ಇವ್ರ ಜೊತೆನೇ ಇಲ್ಲ ನಿನ್ನೆ ಗಲಾಟೆ ಮಾಡ್ಕೊಂಡಿದ್ದು. ಗೌಡ್ರೆ ಏನಾಯ್ತು? ಏನು ಇಲ್ಲ ಗೌಡ್ರೆ, ನಿನ್ನೆ ಒಂದು ಸಣ್ಣದಾಗಿ ಜಗಳ ಮಾಡ್ಕೊಂಡವ್ರೆ. ಹುಡುಗರು ಅಂದ್ಮೇಲೆ ಮಾಮೂಲಿ ತಾನೆ. ಕೃಷ್ಣ, ಕ್ಷಮೆ ಕೇಳ. ಕ್ಷಮಿಸ್ಬಿಡು ಅಂತಮ್ಮ. ಕ್ಷಮೆನ? ಇನ್ನೇನೆಲ್ಲ ಆಯ್ತಲ್ಲ, ನಿಮ್ಗೆ ಒಪ್ಗೆ ತಾನೆ? ನಮ್ಗೇನು ಒಪ್ಗೆನೆ ಗೌಡ್ರೆ. ನೀವೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ ಮಗ ಓದ್ತಾ ಅದಲ್ಲ. ನಮಗೇನ್ ಅರ್ಜೆಂಟ್ ಇಲ್ಲ ಅಣ್ಣ. ನಮ್ ಹುಡ್ಗ ಕಾಯ್ತಾನೆ. ಇವಾಗ ಚಿಕ್ಕದಾಗ ಒಂದ್ ನಿಶ್ಚಿತಾರ್ಥ ಮಾಡ್ಬಿಡೋಣ. ಸಿರಿದು ಓದೆಲ್ಲ ಮುಗಿದ್ಮೇಲೆ ಮದ್ವೆ ಮಾಡೋಣ. ಸರಿ ಸರಿ ಗೌಡ್ರೆ, ಮುಂದಿನ ವಾರನೇ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ. ಊರಲ್ಲಿ 4 ಜನ 4 ಮಾತಾಡ್ಕೊಂತಾರೆ. ಅದೇ ಗೌಡ್ರೆ, ನಮಗ್ ಗೊತ್ತಿರೋ ಮಠದ ಗುರುಜಿ ಅವರೇ, ಅವ್ರನ್ನ ಡೇಟ್ ಕೇಳ್ಬಿಟ್ಟು ಹೇಳ್ತೀನಿ. ಸರಿ ಸರಿ. ಯಾರು? ಆತ್ಮಾನಂದ ಗುರುಜಿನ? ಹೌದು, ಅವರೇ ಕಣಪ್ಪ. ನಾನು ಅವ್ರ ಹತ್ರನೇ ಹೋಗೋದು. ಓಹೋ, ಸಿಕ್ಕಾಪಟ್ಟೆ ಪವರ್ಫುಲ್. ಅವ್ರು ಹೇಳೋದೆಲ್ಲ 100% ಸಿಕ್ತವನೆಲ್ಲ ನಂದಲ್ಲಿ ಇಡ್ಲಿ ಅಂತ ಮಾತಾಡ್ತವ್ರೆ. ಸರಿ ಗೌಡ್ರೆ, ನಾವಿನ್ ಬರ್ತೀವಿ. ಒಳ್ಳೇದಾಗಿ. ನಮಸ್ಕಾರ. ಬರ್ತೀವಣ್ಣ. ಹೌದು ಬಾಪ. ಅಣ್ತಮ್ಮ, ನಿಮ್ ಹುಡುಗಿಗೆ ಏನಾದ್ರು ತಂಗಿ ಅವಳೆಲ್ಲ ಮಿಕ್ಕೊಂಡು ಹೋದ್ರೆ ಸರಿ. ಇವಾಗ ಸಾಕ್ ಬಾರ್ಲಾ. ನೀವ್ ಹಿಂಗ್ ನಿಧಾನ ಮಾಡಿದ್ರೆ ಹೆಂಗ್ಲ? 300 ಗಿಡದಲ್ಲಿ ಕಾಯಿ ಕೀಳೋದು. ಬೇಗ ಬೇಗ ಹತ್ರಲ್ಲ. ಅಲ್ಲ, ಈ ಚಿಕ್ಕ ಬೇರೆ ಎಲ್ಲೋದ್ನೋ? ರಾತ್ರಿ ಸ್ವಲ್ಪ ಕಮ್ಮಿ ಕುಡಿಲ್ಲ ಅಂತ ಹೇಳ್ದೆ. ನಮ್ಮ ಮಾತೆ ಕೇಳಲ್ಲ ಅಂತವಿ ಇವು ಬಡ್ಡೆ ತಾವು. ಏನ್ ಶಾರದಕ್ಕ ಈ ಕಡೆ ಬತ್ತಾವಳೆ? ಏನ್ ಶಾರದಮ್ಮ, ಆರಾಮ? ಎಲ್ಲೋದ ನಮ್ ಕೃಷ್ಣ? ಅದೇ ಗೌಡ್ರೆ, ನಿಮ್ಮನ್ ಕೇಳೋಣ ಅಂತ ಬಂದೆ. 2 ದಿನ ಆಯ್ತು ಅವ್ನ ಮನೆಗ್ ಬಂದು. ಎಲ್ಲೋಗವನೋ ಏನೋ. ಶಾರದಮ್ಮ, ನೀ ಏನು ತಲೆ ಕೆಡ್ಸ್ಕೋಬೇಡ. ಎಲ್ಲೋಯ್ತಾನೆ? ಇದೇನು ಹೊಸ್ತೇನ ಅಲ್ವಲ್ಲ. ಕೋಪ ಮಾಡ್ಕೊಂಡು 1-2 ದಿನ ಎಲ್ಲೋ ಹೋಗ್ತಾನೆ, ಮತ್ತೆ ಬತ್ತಾನ್ ಬಿಡು. ಇಲ್ಲ ಗೌಡ್ರೆ, ಅವ್ನ್ ಎಲ್ಲೇ ಹೋದ್ರು ಒಂದ್ ಫೋನ್ ಆದ್ರೂ ಮಾಡಿ ಮಾತಾಡ್ಸಿದ್ದ. ಮೊನ್ನೆ ರಾತ್ರಿಯಿಂದ ಫೋನ್ ಬೇರೆ ಹೋಗ್ತಾ ಇಲ್ಲ. ಓ ಹೌದಾ? ಇರು ಶಾರದಮ್ಮ, ಅವ್ರ ಓನರಿಗೆ ಒಂದ್ಸಾರಿ ಫೋನ್ ಮಾಡಿ ಮಾತಾಡ್ತೀನಿ. ಹಲೋ ಶಾಮಣ್ಣ. ನಮಸ್ಕಾರ ಗೌಡ್ರಿಗೆ, ಹೇಗಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಶಾಮಣ್ಣ, ನಮ್ ಕೃಷ್ಣ ಏನಾರ ಕೆಲ್ಸಕ್ ಬಂದಿದ್ನಾ? ಇಲ್ಲ ಗೌಡ್ರೆ, ಮೊನ್ನೆ ರಾತ್ರಿ ಹೋದವನು ಹಿಂದಿಂದ ಈ ಕಡೆ ಬರ್ಲೇ ಇಲ್ಲ ಅಂತೀನಿ. ಹೌದಾ? ಯಾಕೇನಾಯ್ತು ಗೌಡ್ರೆ? ಏನಾರ ಇದ್ರೆ ಹೇಳಿ. ಏನು ಇಲ್ಲ ಶಾಮಣ್ಣ, ಸುಮ್ನೆ ಹಿಂಗೆ ಕೇಳ್ದೆ. ಮತ್ತೆ ಮಾಡ್ತೀನಿ ಬಿಡು. ಸರಿ ಗೌಡ್ರೆ, ಸರಿ ಮಾಡಿ. ಇವನ್ ಮತ್ತಿನ್ನೆಲ್ಲಿ ಹೋದ? ಸರಿ ಶಾರದಮ್ಮ, ನೀ ಏನು ತಲೆ ಕೆಡಿಸ್ಕೋಬೇಡ, ನಾ ಎಲ್ಲ ನೋಡ್ಕೊಂತೀನಿ, ನೀನ್ ಹೊರಡು. ಇಲ್ಲ ಗೌಡ್ರೆ, ನಂಗೆ ಸಾನ ಭಯ ಆಗ್ತೈತೆ. ನನ್ ಮಗ ಎಲ್ಲೋನು? ನಾನು ಇದೀನಿ ಅಂತ ಹೇಳಿದ್ನಲ್ಲ ಶಾರದಮ್ಮ, ನೀ ಹೊರಡು. 4 ದಿವಸದಿಂದ ಕೃಷ್ಣ ಕೆಲ್ಸಕ್ಕೂ ಹೋಗಿಲ್ಲ, ಮನೆಗೂ ಬಂದಿಲ್ಲ. ಮೊದ್ಲೇ ಒಂದು ತಲೆ ಬೇರೆ ಸರಿ ಇರಕ್ಕಿಲ್ಲ. ಮೊದ್ಲು ಅವನ್ನ ಹುಡುಕ್ಬೇಕು. ಲವ್, ನಮ್ ಕೃಷ್ಣ ಏನಾದ್ರು ಯಾವ್ದಾನ ಹುಡುಗಿ ಜೊತೆ ಓಡೋದ್ನಾ ಅಂತ ನಾನು ಹಂಗೇನಿಲ್ಲ. ಹೊಸ ಮಿಕ್ಕೊಂಡಿರೋ ತಾತ, ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಇರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ?
ಅದ್ ಸರಿ ನಮ್ ಕೃಷ್ಣನೆಲ್ಲಾರ ನೋಡ್ದ? ಕೃಷ್ಣ ರಂಗಮ್ಮನ್ ಜೊತೆ ಹೋಗಿದ್ದು ಅವನೇ ಇರ್ಬೋದಾ? ವಯಸ್ಸಿಗೆ ಬಂದಿರೋ ಬಡ್ಡತ್ತವು ಎಲ್ ಬಿದ್ದಿರ್ತವೋ ಯಾವನು ಗೊತ್ತು. ಆ ಕಡೆ ಕಬ್ಬನ ಗದ್ದೆಗೆ ಹೋಗಿ ಹುಡ್ಕೋಗಿ, ಸಿಕ್ಕಿದ್ರು ಸಿಕ್ಬೋದು. ಹೋಗಿ ಹೋಗಿ ನಿಮ್ಮ ಹತ್ರ ಕೇಳ್ತೀವಲ್ಲ, ಅದ್ ನಮ್ ತಪ್ಪು. ನಡಿಲ್ಲ ಅಂತ ಆಯ್ತು ಹೋಗ್ರೋ, ಹೋಗ್ ಹುಡ್ಕೋಗ್ರೋ, ಸಿಕ್ಕಿದ್ರು ಸಿಕ್ಬೋದು. ಅಣ್ಣ ನಮ್ ಕೃಷ್ಣ ಏನಾರು ಬಂದಿದ್ನಾ? ಇಲ್ಲ ಕಣ್ಲಾ. ಇಲ್ವಾ? ಸರಣ ಲೋ ತುಂಡೈಕ್ಲಾ, ನಮ್ ಬಜರಂಗಿ ಮ್ಯಾನ್ ಏನಾರು ಬಂದಿದೇನ್ಲಾ? ಬಂದಿಲ್ಲ ಕಣಣ್ಣ. ಇಲ್ಲಿಗೂ ಬಂದಿಲ್ವಾ? ಲೋ ಎಲ್ಲ ಹುಡ್ಕೋದವನ್ನ ಎಲ್ಲೋದ್ನ ಅವನು? ಒಂದ್ ನಿಮಿಷ ಅವ್ನ ನಂಬರ್ಗೆ ಇನ್ನೊಂದ್ಸತಿ ಫೋನ್ ಮಾಡ್ಲಾ? ಮತ್ತೆ ಸ್ವಿಚ್ ಆಫ್ ಬರ್ತಾ ಇದೆ ಕಣ್ಲ, ತಲೆ ಕೆಟ್ಟೋಗಿದೆ. ಆ ಅಂಗಡಿ ತವಂಗ್ ನಿಲ್ಸ್ಲಾ? ಸರಿ. ಕಂಪ್ಲೇಂಟು ಇಲ್ಲ ಪೇಪರಲ್ಲಿ ಹಾಕಿದಿದ್ರೆ ಏನಾರು ಉಪಯೋಗ ಆಗಿರೋದಾ? ಇಲ್ಲ ಅವನಿಗೆ ಶತ್ರುಗಳು ಯಾರನ? ಅಣ್ಣ ಇವನ್ ಕೃಷ್ಣ ಎಲ್ಲಿ ಹುಡುಕಿದ್ರು ಸಿಕ್ತಿಲ್ವಲ್ಲ, ಎಲ್ಲೋದ್ನೋ ಏನೋ ಆ ದೇವ್ರಿಗೆ ಗೊತ್ತಿರ್ಬೇಕು. ಲೋ ಚಿಕ್ಕ, ಏನ್ಲ ಇದು ಮೂಟೆ ಪೂರ್ತಿ ರಕ್ತ ಆಗ್ಬಿಟ್ಟದೆ. ಹೌದಣ್ಣ, ಇವತ್ತೇ ನಾನು ಈ ಥರದ್ದು ನೋಡ್ತಿರೋದಿಲ್ಲಿ. ಬಾರ್ಲಾ ಅದೇನು ಅಂತ ನೋಡೋಣ. ನೋಡ್ಲಾ ಶಂಕರ, ಯಾರೋ ಕಚಡ ನನ್ನ ಮಕ್ಕಳು ಬರೀ ಒಂದು ಹೆಣ್ಣು ಮಗಿನ ವಿಚಾರಕ್ಕೆ ಸ್ವಂತ ಸ್ನೇಹಿತನ್ನೇ ಅತಿ ದಾರುಣವಾಗಿ ಕೊಲೆ ಮಾಡಾಕ್ಬಿಟ್ಟಿದ್ದಾರೆ ಅಂತಕ್ಕಲ್ಲ. ಏನು? ಲೋ ಹತ್ತ ಗಾಡಿ. ಅಂತಮ್ಮ ಅವಾಗ್ಲಿಂದ ಕೇಳ್ತಾ ಇದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳ. ಲೋ ನನಗೊಬ್ಬನ ಮೇಲೆ ಅನುಮಾನ ಐತೆ, ಅವನೇ ಅಂತ ಗೊತ್ತಾಯ್ತು ಅಂದ್ರೆ ಜಾತ್ರೆಯಲ್ಲಿ ಇವತ್ತು ಕುರಿ ಕಡ್ದಂಗ್ ಕಡಿತೀನಿ ಅವನ್ನ. ಏನಾಯ್ತು, ಮುಂದಿನ ಸರಿ ಕೋಳಿ ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಆಗಿರ್ಬೇಕು. ಬರ್ಲಾ ಅಂತಮ್ಮ, ಏನ್ ಇಷ್ಟಿರಾ? ನಮ್ ನೆಂಟ ಬಂದವ್ರ ನಾಳೆ ಕೇಳಿರ್ಕೊಚೋ ಬರ್ಲಾ. ಯಾಕ್ಲಾ ಅಂತಮ್ಮ, ಏನಾಯ್ತು? ಕೃಷ್ಣ ಎಲ್ಲೋ? ಕೃಷ್ಣ ನಂಗೆಲ್ಲ ಗೊತ್ತು. ಕೃಷ್ಣ 3 ದಿನದಿಂದ ಕಾಣ್ತಾ ಇಲ್ಲ. ಎಲ್ಲ ಕಡೆ ಇಂಚಿಂಚಾಗಿ ಹುಡುಕಾಯ್ತು. ಅದಕ್ಕೆ ನಾನೇನ್ಲ ಮಾಡ್ಲಿ? ನಿಜ ಹೇಳ ಅಂತಮ್ಮ, ಇವೆಲ್ಲ ಸರಿ ಇರಲ್ಲ. ಮೊದ್ಲಿಂದನೂ ನಿನ್ಗೆ ಅವನಂದ್ರೆ ಆಗ್ತಿರ್ಲಿಲ್ಲ. ಎಲ್ ಬಚ್ಚಿಟ್ಟಿದ್ಯಾ ಬೊಗಳೋ? ಲೇ ಅಂತಮ್ಮ, ಮಾತ್ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಅವಚ್ಚ ನಾನ್ಯಾಕ್ಲ ಹೊಡಿಲಿ? ಅದ್ ಯಾರ ಹತ್ರ ಕಿರಿಕ್ ಮಾಡ್ಕೊಂಡು ಎಲ್ಲ ಹೊಡ್ಸ್ಕೊಂಡು ಎಲ್ ಬಿದ್ದವನ ಹೋಗಿ ಹುಡ್ಕೋಗ್ಲಾ. ಏನಾಯ್ತಪ್ಪ ಸೂರ್ಯ? ಯಾಕಪ್ಪ ನಮ್ ರಘು ಕುಡಿತಾ ಇದೀಯಾ? ಯಾಕೆ, ಏನಾಯ್ತು? ನೋಡಿ ಮಾವ, ಅವನ್ ಯಾರೋ ಒಂದು ಫ್ರೆಂಡ್ ಕಾಣ್ತಲ್ಲ ಅಂತ ನನ್ ಮೇಲೆ ಅನುಮಾನ ಪಟ್ಟು ಕೈ ಮಾಡ್ತವನೆ. ಲವ್, ಇವ್ರ ಮುಂದೆ ಏನ್ ಡ್ರಾಮಾ ಮಾಡ್ತೀಯಲ್ಲ? ನಿನ್ಗೆ ಅವನ್ ಕಂಡ್ರೆ ಆಗಲ್ಲ ಅಂತ ನಂಗೆ ಮೊದ್ಲಿಂದನೂ ಗೊತ್ತು. ಏನಪ್ಪ ಸೂರ್ಯ, ಸಂಬಂಧದಲ್ಲಿ ನೀನು ಅಣ್ತಮ್ಮ ಆಗೋನು, ಬರೀ ಅವನು ಯಾವನೋ ನಿನ್ ಫ್ರೆಂಡ್ಗೋಸ್ಕರ ಇವನ್ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ಸರಿನಾ? ರೇ ಗೌಡ್ರೆ, ನಿಮಗವನ್ ಯಾರೇ ಆಗಿರ್ಬೋದು, ಆದ್ರೆ ನೋವಿಗೆ ಹೆಗಲ್ ಕೊಟ್ಟು ಕಷ್ಟ ಅಂತ ಬಂದಾಗ ಜೊತೆಗೆ ನಿಂತ್ರೋ ಕುಚ್ಚುಕೋ ಅವನು ಅಂತವ್ನ್ ಕಾಣ್ಲಿಲ್ಲ ಅಂದ್ರೆ ಆಗೋ ನೋವು ನಮಗ್ ಮಾತ್ರ ಗೊತ್ತಾಗೋದು. ಸೂರ್ಯ ಅಪ್ಪ, ಯಾಕೆ, ಏನಾಯ್ತಪ್ಪ? ನೀನು ಪ್ರೀತಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ನಿನ್ನ ಖುಷಿಗೋಸ್ಕರ ಈ ಮದುವೆಗೆ ಒಪ್ಕೊಂಡಲ್ಲ, ಇದು ನನಗಾಗಬೇಕಾದ್ದೆ. ನಾನು ಆವಾಗ್ಲೇ ಹೇಳ್ದೆ ಆತ್ರ ಪಡೋದ್ ಬೇಡ ಅಂತ. ಸೂರ್ಯ ಏನಾಯ್ತು? ಅಪ್ಪ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ?
ಆಗಬೇಕಾದಿನ್ನೇನಾಯ್ತಮ್ಮ? ಅಷ್ಟು ದಿವಸದಿಂದ ಕಾಪಾಡ್ಕೊಂಡ್ ಬಂದಿರೋ ನಮ್ಮ ಮನೆ ಗೌರವನ 3 ಕಾಸು ರಾಜ್ ಹಾಕ್ಬಿಟ್ಟೆ ನೀನು. ಅಪ್ಪ ನನ್ ಮಾತ್ ಸ್ವಲ್ಪ ಕೇಳಿ ಅಪ್ಪ. ಮಾವ ನನಗೋಸ್ಕರ ನೀವೆಲ್ಲ ಯಾಕೆ ಜಗಳ ಮಾಡ್ಕೊಳ್ತೀರಾ? ನಾನೇ ಹೊಡ್ತೀನಿ. ರಘು ಸುಮ್ಕಿರೋ, ನಿನಗೆ ಗೊತ್ತಾಗಿಲ್ಲ. ಮದುವೆಗೆ ಮುಂಚೆನೆ ಎಷ್ಟೊಂದು ಕೋಪ ಇರೋರು ಮದುವೆ ಆದ್ಮ್ಯಾಕೆ ನನ್ಗೂ ನಿನ್ಗೂ ಗೌರವ ಇರಕ್ಕಿಲ್ಲ. ಈಗ ಯೋಚನೆ ಮಾಡು, ನಿನಗೆ ನಿನ್ನ ಪ್ರೀತಿ ಮುಖ್ಯನಾ ನಿಮ್ಮ ಅಪ್ಪ ಮುಖ್ಯನಾ ಅಂತ? ಅಣ್ತಮ್ಮ ಏನಿದೆಲ್ಲ? ಅಣ್ಣನ ಜೊತೆ ಮತ್ತೆ ಬರೋಣ ಬಾರ್ಲಾ. ನೀನೇನ್ ಮಾತಾಡ್ಬೇಡ, ಸುಮ್ನಿರ್ಲಾ. ಸರಿ, ನಾನಿಲ್ಲಿ ಬಂದಿರೋದು ಕೃಷ್ಣನ್ ವಿಚಾರ ಮಾತಾಡೋಕ್ಕೆ. ಅದನ್ ಬಿಟ್ಟು ನಿನ್ ಕಳ್ಕೊಳಕ್ಕಾಗ್ಲಿ ನಿನ್ ಫ್ಯಾಮಿಲಿಗೆ ನೋವು ಮಾಡ್ಬೇಕಂತಾಗ್ಲಿ ನಾನ್ ಬಂದಿಲ್ಲ. ಆದ್ರೆ ಕೃಷ್ಣನ್ ಬಗ್ಗೆ ಕೇಳಿದಾಗ ನಿಮ್ ಮಾವ ಮಾತಾಡಿದ್ದು ತಪ್ಪು. ಸೂರ್ಯ, ಅದೇನೇ ಆಗಿರ್ಲಿ ಅದು ನನಗ್ ಬೇಕಾಗಿಲ್ಲ. ನಿನಗ್ ನಿನ್ ಹಠಾನೇ ಇಂಪಾರ್ಟೆಂಟಾ ಅಥವಾ ನಾನ್ ಇಂಪಾರ್ಟೆಂಟಾ? ಸರಿ, ಸೂರ್ಯನೇನೋ ತಪ್ಪಿಲ್ಲ. ಅವನ ಫ್ರೆಂಡ್ ಏನೋ ಕಾಣ್ತಾ ಇಲ್ಲ, ಅನ್ನೋ ನೋವಲ್ಲಿ ಈ ತರ ಮಾತಾಡ್ತಾ ಇದ್ದಾನಷ್ಟೇ. ನೀನ್ ಸುಮ್ನಿರು ಮಾವ. ಸೂರ್ಯ, ಮಾವನ ಹತ್ರ ಕ್ಷಮೆ ಕೇಳು. ಸಿರಿ, ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಸೂರ್ಯ ಏನು ಅಂತ ನಿಂಗೆ ಗೊತ್ತಿಲ್ಲ. ನೀನ್ ಯಾವರ ಮಾತಾಡೋದಕ್ಕಿಲ್ಲಿ ಈ ರೀತಿ ಹೇಳಿ ಹೇಳಿನೇ ಲವ್ ಅಂತ ನನ್ನ ಮಗಳು ತಲೆ ಕೆಡಿಸಿರೋದು ನೀವು. ಸಾಕು, ಸ್ನೇಹಿತರು ಬೆಲೆ ಗೊತ್ತಿಲ್ಲದೆ ಇರೋ ನಿಮ್ಮಂತವ್ರ ಮುಂದೆ ನಿಂತು ಮಾತಾಡ್ತಾ ಇದ್ದೀನಲ್ಲ, ನಂದೇ ತಪ್ಪು. ಸಂಬಂಧ ಅಂತ ನೀವ್ ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಅವ್ನು ಯಾರೇ ಆಗಿರ್ಲಿ, ಬರೀ ಅನುಮಾನ ಬಂದಿರೋದಕ್ಕೆ ಇಷ್ಟೆಲ್ಲ ಆಗಿದೆ. ಇನ್ನೇನಾದ್ರು ಕನ್ಫರ್ಮ್ ಆದ್ರೆ ಅವ್ರನ್ನ ಸಾಯಿಸಿ ಜೈಲ್ಗೆ ಹೋಗೋಕು ನಾನು ರೆಡಿ. ನೋಡಮ್ಮ, ನೋಡು, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋನು ಕೊಲೆಗಾರ ಆಗೋದಕ್ಕೂ ರೆಡಿ ಆಗಿದ್ದಾನೆ. ಇಂಥವನ್ ಜೊತೆ ಜೀವನ ಮಾಡ್ತೀನಿ ಅನ್ನೋದೇ ಆದ್ರೆ ನಿನ್ನಿಷ್ಟಕ್ಕೆ ಬಿಟ್ಟಿದ್ದು. ನಿನಗ್ ನಿನ್ ಫ್ರೆಂಡ್ಸ್ ಬೇಕು ಅಂದ್ರೆ ನನಗೆ ನನ್ನ ಫ್ಯಾಮಿಲಿ ಬೇಕು. ನಿನಗೂ ನನಗೂ ಹೊಂದಾಣಿಕೆ ಆಗಲ್ಲ. ತಗೋ, ಇವತ್ತಿಂದ ಈ ಸಿರಿ ಜೀವನದಲ್ಲಿ ಸೂರ್ಯ ಅನ್ನೋ ಬೆಳಕಿನ ಅವಶ್ಯಕತೆ ಇರಲ್ಲ. ಇನ್ನು ಏನ್ ನಿಂತಿದ್ದೀರಾ? ಹೊರಡಿ. ನಿನಗ್ ಬುದ್ಧಿಗಿದ್ದೆ ಐತೇನ್ಲ? ಅನುಮಾನ ಬಂದ್ರೆ ಹೊಡೆದ್ ಬಿಡೋದಯ್ಯ. ನಿನ್ನೆ ಯಾರೋ ಬಡ್ಡೆ ತಾವು ತೋಟದಲ್ಲಿ ರಕ್ತದ ಮೂಟೆ ತಂದಾಕಿದ್ರು. ನನಗೂ ಶಾಲೆನೆ ಗಾಬರಿ ಆಯ್ತು. ಅದೇನು ಅಂತ ಹತ್ರ ಹೋಗಿ ನೋಡಿದ್ರೆ ಸತ್ತಿರೋ ಕೋಳಿಗಳನ್ನ ಮೂಟೆ ಕಟ್ಟಿ ಹಾಕಿದ್ರು. ಅಲ್ಲ ಕಳ್ಳ, ಎಷ್ಟ್ ಸತ್ತಿಲ್ಲ ನಾನ್ ನಿಮ್ಗೆ ಹೇಳೋದು, ಕೋಪ ಕಡಿಮೆ ಮಾಡ್ಕೊಳ್ಳಿ ಅಂತ. ನಮಗೇನ್ ನೋವಿಲ್ವೇನ್ಲ? ಯಾರ ಮುಖ ನೋಡ್ಲಾ ಅವ್ರ ಹೆಣ್ ಕೊಡ್ತೀನಿ ಅಂದಿದ್ದು ಪಾಪ ಆ ಹೆಣ್ಮಗಿಗೆ ಎಷ್ಟು ನೋವಾಗಿರ್ಬೇಕು. ಅಣ್ಣ ಅದೇನ್ ನೀನ್ ನಿಲ್ಲಿಸ್ಲಾ ಸಾಕು. ನೀ ಎಲ್ಲ ಮಾಡ್ತಿದ್ದೆ ಇವನ್ನ ತಡೆಯದ್ ಬಿಟ್ಟು. ಅಣ್ಣ ಅವ್ನ್ ತಡಿಬೇಕು ಅಂತಾನೆ ಹೋದೆ ಅಣ್ಣ. ಲೇ, ನೀನ್ ಸುಮ್ನಿರ್ಲಾ ಅಣ್ಣ. ಅವ್ರಿಗೆ ಸ್ನೇಹಿತರು ಬೆಲೆ ಏನು ಅಂತಾನೆ ಗೊತ್ತಿಲ್ಲ ಅಣ್ಣ. ಅಯ್ಯ ಅವನ, ನೀ ಮಾತಾಡ್ಬೇಡ, ಎದ್ ನಡಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಣ್ಣ, ಅವ್ರ ಕತೆ ಬಿಡಿ. ನಾವಿವಾಗ ಯೋಚನೆ ಮಾಡ್ಬೇಕಾಗಿರೋದು ಅವಳ ಬಗ್ಗೆ ಅಲ್ಲ, ಕೃಷ್ಣನ್ ಬಗ್ಗೆ. ಮೊದ್ಲು ಕೃಷ್ಣ ಎಲ್ಲಿದ್ದಾನಂತ ಹುಡುಕ್ಬೇಕು. ಲೇ ಸೂರ್ಯ, ನಿತ್ಕೊಳ್ಳ. ಲೇ, ಆತರ ಪಡ್ಬೇಡ ಅಂತ ಹೇಳ ಅವನಿಗೆ. ಈ ಹುಡುಗರು ಕೋಪದಲ್ಲಿ ಇನ್ನೂ ಏನೇನ್ ಮಾಡ್ಕೋತಾವ ಏನೋ. ಕಣ್ಣೀರ ಹನಿಯೊಂದು ಜಾರಿದೆ ಮನನೊಂದು, ವಿಧಿ ಬರೆದೆ ಯಾಕೆ ಥರ. ಓ ದೇವಾ, ದಯಮಾಡಿ ತೋರು ಕನಿಕರ. ತಾಳೆನು ನಾನೇ ವಿರಹ, ಕಾಡಿದೆ ನೂರು ತರಹ. ಓ ದೇವಾ, ಓ ದೇವಾ, ದಯಮಾಡಿ ತೋರು ಕನಿಕರ. ದಾಟಲೆಗೆ ನೋವ ಸಾಗರ.
ಜೊತೆ ನಡೆದ ದಾರಿಯು ವ್ಯಥೆ ಹೇಳಿ ಕೂಗಿದೆ, ಏಕಾಂತ ತಾಳದೆ ಸನಿಹ ಯಾರು ಸುಳಿಯದೆ. ಜೊತೆ ನಡೆದ ದಾರಿಯು ವ್ಯಥೆ ಹೇಳಿ ಕೂಗಿದೆ, ಏಕಾಂತ ತಾಳದೆ ಸನಿಹ ಯಾರು ಸುಳಿಯದೆ. ಎದೆಗೆ ಭಾರ ಇರಿಸಿ ದೂರ ಮರೆಯಾದ ಹಾಗೆ ಉಸಿರ ಬೇಗೆ ನನ್ನೇ ಸುಡುತ್ತಿದೆ. ಓ ದೇವಾ ಓ ದೇವಾ ದಯಮಾಡಿ ತೋರು ಕನಿಕರ, ದಾಟಲೇಗೆ ನೋವ ಸಾಗರ. ಅವತ್ ನಾನು ಮಾತು ಕೇಳ್ದೆ, ಹೆಣ್ ಕೇಳ್ಕೊ ಬಂದ್ರಲ್ಲ. ಆದ್ರೆ ಇವತ್ ನೋಡು ಮಗ ಎಷ್ಟು ನೋವು ತಿಂತಾ ಇದ್ದಾನೆ. ಒಲವ ನಲಿವು ನೀಡದೆ ಸುಳಿವು ಎಲ್ಲೂ ಮರೆಯಾಗಿದೆ. ಹಗಲು ವಿರುಳು ಕಾಡುವ ನೆನಪೊಂದೇ ನನ್ನ ಪಾಲಿಗೆ. ಬೆರೆತು ಮರೆತ ಒಲವ ಮೊರೆತ ಹೃದಯದ ತುಡಿತ ಮೌನ ರಾಗವೇ. ಓ ದೇವಾ ಓ ದೇವಾ ದಯಮಾಡಿ ತೋರು ಕನಿಕರ, ದಾಟಲೆಗೆ ನೋವ ಸಾಗರ. ಏನು ಬೆಳಬೆಳಗ್ಗೆ ಸೂರ್ಯ ನನ್ನ ಮೇಲೆ ಇಷ್ಟೊಂದು ಬೇಕಂತವನೇ. ಏನು ಗೌಡ್ರು ಪೌಡ್ರ್ ಹಾಕೊಂಡೆಲ್ಲ ಹೊಂಟ್ರಿ? ಏ ಚಿಕ್ಕ, ಅವನ್ ಮಾತೇನ್ ಕೇಳ್ತೀರಾ ಬಂದ್ರಲ್ಲ. ಏನು ರಬಲ್ ಹುಡುಗರು ಇತ್ತೀಚೆಗೆ ಯಾರನ್ನ ಹುಡುಕ್ತಾರಂಗದೆ? ಲೋ ಹುಲಿಯಾ, ನಿಂಗೆ ವಿಷಯ ಗೊತ್ತಿಲ್ವಲ್ಲ? ಹುಲಿಯ ಅಲ್ಲ ಹುಲಿ. ಥೋ ಆಯ್ತಪ್ಪ, ಹುಲಿನೇ. ಅವನು ನಮ್ಮ ಬಜರಂಗಿ ಮ್ಯಾನ್ ಕೃಷ್ಣ ಅವನಲ್ಲ. ಅವನೇ ಏನಿವಾಗ? ಥೋ ಇಲ್ಲಪ್ಪ, ಅವನೊಂದು ವಾರದಿಂದ ಕಾಣಿಸ್ತಾ ಇಲ್ಲ. ಹೌದೇನ್ಲ? ನೆನ್ನೆ ಅಲ್ಲ ಮೊನ್ನೆ ಅವನ ಜೊತೆ ಮಾತಾಡ್ದೆ. ಲೋ ಹುಲಿ, ಎಲ್ಲಿ ನೋಡ್ದೆ ಹೇಳ? ಲೋ ಚಿಕ್ಕ, ಅವನ್ ಮಾತೇನ್ ಕೇಳ್ತೀಯ ಬಂದ್ರಲ್ಲ ಹೋಗೋಣ. ಒಂದ್ ನಿಮಿಷ ಇರೋಣ, ಹುಲಿ ಏನೋ ನೋಡ್ದೆ ಅಂತ ಹೇಳ್ತಾವನೆ, ಕೇಳೋಣ. ಆಯ್ತು ಬನ್ನಿ ಗೌಡ್ರೆ. ಯಾಕೆ ಆಲಮನೆ ರಂಗಮ್ಮ ಕಾಯ್ತಾವಳ? ಲೇ ಹುಲಿ, ಕೃಷ್ಣ ಎಲ್ ಸಿಕ್ದ ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಈ ಕೈಯಾರೆ ಕಡಿತ ಅದಕ್ಕೆ ಕೆರ್ಕೊಡ್ತೀರಾ? ಆಯ್ತು ಬನ್ನಿ. ಅದಕ್ಕೆ ಕಡ್ತಾ ಬಂದವ್ರಂಗ ಆಡ್ತಾ ಇದ್ದೀರಾ? ಅಣ್ಣ ಇರ್ಲಿ, ಬರೋಣ ಬರೋಣ. ಹುಲಿ ಇವತ್ತು ಬೇಟೆ ಸಿಕ್ತು. ಬಂದ್ರು ಬನ್ನಿ. ಲೋ ಹುಲಿ, ಕರೆಕ್ಟಾಗಿ ಹೇಳು, ಅವ್ನು ಎಲ್ಲಿ ಸಿಕ್ತಾ, ಏನಾಯ್ತು? ಲೇ ಇರ್ಲಾ, ರಾತ್ರಿ ಎಲ್ಲ ಕುಡಿದು ಗಂಟ್ಲೆಲ್ಲ ಒಣಗಿ ನನಗೂ ಸುಸ್ತಾಯ್ತದೆ. ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಲ್ಲ. ಹೌದಾ ಹುಲಿ? ಲೋ ಹೋಗಿ ಹುಲಿಗೆ ಒಂದು ಎಳ್ನೀರು ತಗೋಗಲ್ಲ. ಹೋಗ್ಲಾ, ಈ ಬಡ್ಡಿ ಇದನ್ಗೆ ಯಾರು ತಂದರು? ಆಯ್ತಾಯ್ತು ಹೋಯ್ತು. ಬಡ್ಡೆ ಇದ ನನಗೆ ತರಲ್ಲ ಅಂತಾನೆ. ಕೇಳ ಅವನ್ನ. ಲೋ ಹುಲಿ, ಹೇಳು. ಒತ್ನಂತೆ ಎದ್ದು ಮಡ್ಗನ ಅಂತ ಒಯ್ತಾ ಇದ್ದೆ. ಹುಲಿ ಎಲ್ಲಿಗೆ ಹುಲಿ? ಲೇ, ಒಂದು ಫ್ಲೋ ಅಲ್ಲಿ ಹೇಳ್ತಾ ಇರ್ತೀನಿ, ನೀನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡ, ನನಗೆ ಮರ್ತೋಯ್ತದೆ. ಹಾ ಸರಿ ಹೇಳು. ಒತ್ನಂತೆ ಎದ್ದು ಮಡ್ಗನ ಅಂತ ಒಯ್ತಾ ಇದ್ದೆ. ಅಣ್ಣ ಏನಾಯ್ತಣ್ಣ? ಲೇ ಮಾತಾಡ್ತವನ್ ತಾನೆ, ಅಮಿಕ್ಕ ನಿತ್ಕೊಳ್ಳ ಮಧ್ಯದಲ್ಲಿ. ನೀ ಏನ್ಲ ನಂದೆಲ್ಲಿ ಇಡ್ಲಿ ಅಂತ ನಂದಗೋಪಾಲ್ ಅಂತರ ಮಾತಾಡ್ತಿದೀಯಾ? ನೀನ್ ಹೇಳು ಹುಲಿ. ಒತ್ನಂತೆ ಎದ್ದು ಮಡ್ಗನ ಅಂತ ಒಯ್ತಾ ಇದ್ದೆ ಅಂತ ನಮ್ಮೂರ್ ನಾಯಿಗಳೆಲ್ಲ ಬಡ್ಕತಾ ಇದ್ದೋ. ಪಾಮ್ ಪಾಮ್ ಅಂತ ಪಂಚಲಿಂಗೇಶ್ವರನ್ ಬಸ್ಸು ಬೆಳಿಗ್ಗೆ 10 ಗಂಟೆಗೆ ಬತ್ತಿದ್ದವನು 6 ಗಂಟೆಗೆ ತಂದು ನಿಲ್ಲಿಸ್ಬಿಟ್ಟ. ನಿನಗೆ ಎಳ್ನೀರು ಮುಖ್ಯ ಇಲ್ಲ. ಈಗ ನನ್ನ ಮಗ ಮೊದ್ಲಿಂದ ಕ್ಯಾಸೆಟ್ ಹಾಕ್ತಾವ್ ನೋಡ್ಲಾ. ಒತ್ನಂತೆ ಎದ್ದು ಮಡ್ಗನ ಅಂತ ಒಯ್ತಾ ಇದ್ದೆ. ಅಪ್ಪ ಹುಲಿ, 1 ನಿಮಿಷ. ಲೇ
ಇದೇ ಲಾಸ್ಟ್ ಕಲ್ಲ. ಮಧ್ಯದಲ್ಲಿ ಯಾವನಾದ್ರೂ ಮಾತಾಡಿದ್ರೆ ಹುಲಿ ನೀ ಹೇಳಪ್ಪ. ಹಾ ಒತ್ನಂತೆ ಎದ್ದು ಮಡ್ಗನ ಅಂತ ಒಯ್ತಾ ಇದ್ದೆ. ಔ ಅಂತ ನಮ್ಮೂರ್ ನಾಯಿಗಳೆಲ್ಲ ಬಡ್ಕತಾ ಇದ್ದು. ಪಾಮ್ ಪಾಮ್ ಅಂತ ಪಂಚಲಿಂಗೇಶ್ವರನ್ ಬಸ್ಸು ಬೆಳಗ್ಗೆ 10 ಗಂಟೆಗೆ ಬತ್ತಿದ್ದವನು 6 ಗಂಟೆಗೆ ತಂದು ನಿಲ್ಸ್ಬಿಟ್ಟ. ನಾನು ಅಂಡು ತೊಳಿದೇನೆ ಯಾರು ಅಂತ ನೋಡಿದ್ರೆ ನಮ್ ಕೃಷ್ಣ ಹಂಗೆ ನಡ್ಕ ಬತ್ತಾ ಇದ್ದ. ಲೇ ಹುಲಿ ನಿಲ್ಲಿಸ್ಲಾ? ಯಾಕೆ ಗೌಡ್ರೆ ಈ ಸತಿ ನೀವೇ ಡಿಸ್ಟರ್ಬ್ ಮಾಡ್ಬಿಟ್ರಿ. ಆಲೆ ಮನೆ ಬೆಲ್ಲ ಕೈ ಬೀಸಿ ಕರಿತಾದ. ಅಲ್ಲ ಕಳ್ಳ ಹುಲಿ, ನೀನ್ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿದ್ಬಿಟ್ಟು ಮಿಷಿನ್ ಮನೆ ಹತ್ರ ಬಿದ್ದಿದ್ದೆ. ನಿನಗೆ ಹೆಂಗ್ಲಾ ಸಿಕ್ತ ಅವನು? ಹ್ಞೂ ಗೌಡ್ರೆ, ಅಷ್ಟೊತ್ತಿಗೆ ಅವನು ಯಾವನ ಬಡ್ಡಿ ಮಗ ಬಂದು ಮಕ್ಕದ ಮೇಲೆ ನೀರು ಚಿಮ್ಕಿಸ್ಬಿಟ್ಟ. ಎದ್ ನೋಡ್ತೀನಿ ಕೃಷ್ಣನೂ ಇಲ್ಲ ಉಷ್ಣನೂ ಇಲ್ಲ. ಈ ಬಡ್ಡಿ ಏದ ಏನು ಹೇಳಲ್ಲ ಅಂತ ಮುಂಚೆ ನಾನು ನಿಮ್ಗೆ ಹೇಳಿಲ್ವೇನ್ಲ? ಕೇಳ್ತೀರೇನ್ಲ ನೀವು? ಯಾಕೆ ಗೌಡ್ರೆ ಕೋಪ ಮಾಡ್ಕೊ ಹೋಯ್ತಾ ಇದ್ದೀರಾ? ನೀನ್ ನನ್ ಸಲಾಮ್ ಕಣಪ್ಪ, ನನ್ ಬಿಟ್ಬಿಡಪ್ಪ, ಹೊಂಟೋಯ್ತೀನಿ. ಹೋಗಿ ಹೋಗಿ ಇವನ ಹತ್ರ ಕೇಳಿದ್ವಲ್ಲ. ದೊಡ್ಡ ನಮಸ್ಕಾರನ, ಚಿಕ್ಕದೇ ಸಾಕಾಗಿತ್ತು. ತಾತ ಅಣ್ಣ ಎಲ್ಲವ್ರೆ? ಅಲ್ಲವ್ರು ನೋಡಪ್ಪ. ಸರಿ. ಅಣ್ಣ. ಓ ಸೂರ್ಯ, ಬಾರಪ್ಪ ಕೂತ್ಕೋ. ಬಾ ಕುಂತ್ಕೋ. ಹೌದು, ಕೃಷ್ಣನ್ ವಿಷಯ ಏನಾಯ್ತು? ಇನ್ನೂ ಏನು ಗೊತ್ತಾಗ್ಲಿಲ್ಲ ಅಣ್ಣ. ಹೇಳಿ ಸೂರ್ಯ. ಕೃಷ್ಣ ಕೆಲ್ಸಕ್ಕೆ ಬಂದಿದ್ ಕೊನೆ ದಿನ ಏನೇನಾಯ್ತು ಅಂತ ಹೇಳಕ್ಕಾಗುತ್ತಣ್ಣ? ಸೂರ್ಯ ದಿನ ಬರೋ ತರನೇ ಬಂದು ನನ್ಕಿಂತ ಬೇಗ ಬಂದು ಬಾಗಿಲು ತೆಗ್ದಿದ್ದ. ಒಳ್ಳೆ ವ್ಯಾಪಾರನೂ ಮಾಡಿದ್ದ. ನಮ್ ಸೂರ್ಯನ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತ ತುಂಬಾ ಖುಷಿಯಾಗಿ ಹೇಳ್ದ. ಅವತ್ತು ಕೆಲಸ ಜಾಸ್ತಿ ಇತ್ತು, ಅವನೊಬ್ನೇ ಎಲ್ಲ ಮಾಡ್ದ. ಯಾವತ್ತೂ ಕೇಳ್ದೇ ಇರೋನು ಸಡನ್ನಾಗಿ ನನ್ನ ಹತ್ರ ಬಂದು ನಂಗೆ 2 ತಿಂಗಳದ್ದು ಸಂಬಳ ಬೇಕು ಅಂತ ಕೇಳ್ದ. ನನಗೂ ಯಾಕೋ ಅವನ ಮೇಲೆ ಅನುಮಾನ ಬಂತು. ಸರಿ ಕೊಡ್ತೀನಿ, ಏನಕ್ಕಪ್ಪ ನಿನಗೆ ಅಂತ ಕೇಳಿದ್ರೆ, ನಮ್ಮ ಸೂರ್ಯನ ಎಂಗೇಜ್ಮೆಂಟ್ಗೆ ನಮ್ಮ ಅವನಿಗೆ ಹೊಸ ಸೀರೆ ತಗೊಳ್ಬೇಕಣ್ಣ ಅಂತ ಕೇಳ್ದ. ಸಂಬಳದ ಜೊತೆಗೆ ತಿಂಗಳ ಕೊಡ್ತಿದ್ದಂಗೆ ಮನೆಗೆ ರೇಷನ್ನು ತಗೊಂಡೋಗು ಅಂದೆ. ಅವತ್ತು ರಾತ್ರಿ ತುಂಬ ಲೇಟ್ ಆಗಿತ್ತು. ನಾನು ಇಲ್ಲೇ ಇರೋ ಅಂದೆ. ಅವನು ಇರಲಿಲ್ಲ. ಸರಿ ಹುಷಾರಾಗಿ ಹೋಗಪ್ಪ ಅಂತ ಕಳಿಸ್ದೆ. ಸರಿ ಅಣ್ಣ, ಆಯ್ತು. ಏನಾದ್ರು ವಿಷಯ ಗೊತ್ತಾದ್ರೆ ಫೋನ್ ಮಾಡಿ. ಸರಿ ಸರಿ ಅಣ್ಣ, ಬರ್ತೀನಿ. ಸರಿ ಸೂರ್ಯ. ಅಣ್ಣ, ಅವನ್ ಎಷ್ಟೊತ್ಗೋದ ಅಂತ ಹೇಳ್ದೆ? ಅವತ್ತು 9 ಗಂಟೆ ಮೇಲೆ ಆಗಿತ್ತು. ಬಸ್ಗೆ ಹೋಗ್ತೀನಂತ ಹೋದ. ರಾತ್ರಿ 9 ಗಂಟೆಗೆ ಬಸ್ಸಲ್ಲಿ ಹೋದ್ನಾ? ಯಾವ ಬಸ್ಸಲ್ಲಿ ಹೋದ? ವಿಚಾರಿಸೋಣ. ನನ್ಗೆ ಯಾಕೋ ಕೃಷ್ಣನ್ ಓನರ್ ಶಂಕರಣ್ಣನ ಮೇಲೆ ಅನುಮಾನ ಬರ್ತಿದೆ. ರಾತ್ರಿ 9 ಗಂಟೆವರೆಗೂ ಅವನಿಗೇನು ಕೆಲಸ ಕೊಟ್ಟಿದ್ದ ಇವನು? ಅವ್ನ ಪರ್ಸನಲ್ ಕೆಲಸಕ್ಕೆ ಇವನ್ನೇನಾದ್ರು ಯೂಸ್ ಮಾಡ್ಕೊತಾ ಇದ್ನಾ? ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಅದಕ್ಕೆ ಮುಂಚೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ವಿಚಾರಿಸೋಣ. ರಾತ್ರಿ ಇಲ್ಲಿಂದ ನಮ್ಮೂರಿಗೆ ಯಾವ ಬಸ್ ಇದೆ? ಇವನಿಗೆ ಬೇರೆ ದಾರಿಗಳು ಗೊತ್ತಾಗಲ್ಲ. ಏಯ್ ಕೃಷ್ಣ, ಬಾರಲ್ಲ ಇಲ್ಲಿ. ಏನ್ ಹೇಳ್ಲಾ ಅಂತಮ್ಮ? ಏನ್ಲ ಬ್ಯಾಗಲ್ಲಿ? ಬಟ್ಟೆ ಅಂತಮ್ಮ. ಏನ್ಲ ಕೃಷ್ಣ, ರಾತ್ರಿ ಲೇಟಾಗಿ ಬಂದಂತೆ? ಬಸ್ ಸಿಕ್ಕಿತಿಲ್ಲ ಅಂತಮ್ಮ. ಸರ್ಕಲ್ ಬರೋ ಲಾಸ್ಟ್ ಬಸ್ಸಲ್ಲಿ ಬಂದು ಅಲ್ಲಿಂದ ನಡ್ಕೊಂಬರೋ ಅಷ್ಟಿಗೆ ಲೇಟ್ ಆಗುತ್ತೆ. ಕೃಷ್ಣನ್ ಗದೆ ಈ ದಾರಿನಲ್ಲಿ
ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲಣ್ಣ. ನಾವೇ ಏನಾದರೂ ಮಾಡಬೇಕು. ಇಂಥ ಸಂದರ್ಭದಲ್ಲಿ ದುಡುಕಿ ನಿರ್ಧಾರ ತಗೊಳ್ಳೋದಕ್ಕಿಂತ ಆಲೋಚನೆ ಮಾಡಿ ಮುಂದುವರೆಯೋದು ಒಳ್ಳೇದು. ಹಾಗಂತ ಕೈ ಕಟ್ಕೊಂಡು ಕುತ್ಕೊಂಡ್ರೆ ನಮ್ ಕೃಷ್ಣನ್ ನಾವು ಕಳ್ಕೋಬೇಕಾಗತ್ತಣ. ಹಂಗಂತ ಹೇಳಿ ಯಾರ ಮೇಲೆ ಅನುಮಾನ ಪಡೋಕ್ಕಾಗುತ್ತೆ? ಇದೆಲ್ಲ ನಮ್ಮ ಕೈಲಾಗೋ ಕೆಲಸ ಅಲ್ಲಕ್ಕಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಹಾಗೇನಾದ್ರು ಮಾಡಿದ್ರೆ ಎಲ್ಲ ಮಿಸ್ಸಿಂಗ್ ಕೇಸ್ಗಳ ಥರನೇ ನಮ್ಮ ಕೃಷ್ಣನ್ ಫೈಲು ಕ್ಲೋಸ್ ಆಗುತ್ತೆ. ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನೂ ಯೂಸ್ ಇಲ್ಲ. ಸರಿ ಕಣ್ರಲ್ಲ, ಈಗೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ. ಕೃಷ್ಣ ಅವತ್ತು ಎಲ್ಲಿಗೋದ, ಯಾರ ಜೊತೆ ಹೋದ, ಮತ್ತೆ ಯಾಕೆ ಹೋದ, ನಮ್ಗಿವ್ ಯಾವೂ ಗೊತ್ತಿಲ್ಲ. ಆದರೆ ಕೃಷ್ಣ ಯಾವ ಜಾಗದಿಂದ ಮಿಸ್ ಆದ್ನೋ ಅದೇ ಜಾಗದಿಂದ ನಾವು ಶುರು ಮಾಡಬೇಕು. ಸರಿ, ಮುಂದೆ? ಅಣ್ಣ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಚಿಕ್ಕ, ನೀನು ಹೊರಡ್ಲಾ? ಸರಿ. ನಮ್ಮೂರಿರೋದು ಇಲ್ಲಿ. ಸರಿ. ಮಂಡ್ಯದಿಂದ ಕೃಷ್ಣ ಈ ದಾರಿಯಲ್ಲಿ ಬರಬೇಕಾಗಿತ್ತು. ಆದ್ರೆ ಲೇಟ್ ಆಗಿದ್ರಿಂದ ಸರ್ಕಲ್ ಮೇಲೆ ಹೋಗಿ ಲಾಸ್ಟ್ ಬಸ್ಗೆ ಬಂದಿದ್ದಾನೆ. ನಮ್ ಸರ್ಕಲ್ ಇದು. ಹೌದು. ಯಾವಾಗ್ಲೂ ಸರ್ಕಲ್ಗೆ ಲಾಸ್ಟ್ ಬಸ್ 11 ಗಂಟೆಗೆ ಬರುತ್ತೆ. ಇಲ್ಲಿಂದ ನಮ್ಮೂರು 8 ಕಿಲೋಮೀಟರ್. ಮಂಡ್ ರೋಡು, ನಡ್ಕೋ ಬರ್ಬೇಕಾಗುತ್ತೆ. ಸರಿ. ಈ ಜಾಗದಲ್ಲಿ ನಿನ್ಗೆ ಕೃಷ್ಣನ್ ಡಾಲರ್ ಸಿಕ್ಕಿದೆ ಅಂದ್ರೆ ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಇವತ್ತು ಹುಣ್ಣಿಮೆ, ಕೃಷ್ಣ ಮಿಸ್ ಆಗಿದ್ದಿನ ಸರ್ಕಲ್ ಹತ್ರ ನಾವೆಲ್ಲ ಹೋಗೋಣ. ಅಲ್ಲೇನು ನಡೀತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ಆ ದಾರಿಲಿ ಒಬ್ರು ಹೋಗ್ಬೇಕು. ನಾನೇ ಹೋಗ್ತೀನಿ. ವಾಟ್ಸಪ್ಪಲ್ಲಿ ಲೈವ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ. ನನ್ನ ಲೊಕೇಶನ್ನ ನಿಮಗೆ ಶೇರ್ ಮಾಡಿರ್ತೀನಿ. ನೀವು ನನ್ನ ಫಾಲೋ ಮಾಡಿ. ಅಲ್ಲೇನಾಗುತ್ತೆ ಅಂತ ಕಂಡುಹಿಡಿಬೋದು. ಅಣ್ಣ, ಇವನ್ ಯಾಕೋ ತುಂಬಾ ಫಾಸ್ಟ್ ಆಗಿ ಹೋಗ್ತಾವನೆ. ಹೌದಾ? ನಡಿಲ ಬೇಗ. ಲೊಕೇಶನ್ ಇಲ್ಲಿಗೆ ಎಂಡ್ ಆಗಿದೆಯಲ್ವಾ? ಎಲ್ಗೋದ ಇವನು? ಯಾರು ಕಾಣ್ತಿಲ್ವಲ್ಲ ಇಲ್ಲಿ. ಈ ಕತ್ಲಲ್ಲಿ ಅರ್ಜುನ್ ಭಯಗಿಯ ಬಿದ್ದೇನಾದ್ರೂ ಓಡೋದ್ನೇನೋ? ಏನ್ಲಾ ಅದು? ಇದೇನಿದು? ಅರ್ಜುನ್ ಪರ್ಸು. ಪರ್ಸ್ ಇರ್ಲಿ, ಇದೇನ್ಲಾ ಇದು? ಟೈರ್ ಮಾರ್ಕು ಅಲ್ಲ ಕಳ. ಈ ಕಾಡ್ದಾರಿಲಿ ಗಾಡಿ ಓಡಾಡೋದೇ ಕಷ್ಟ. ಅಂಥದ್ರಲ್ಲಿ ಇವನ್ ಯಾವನ ಕಾರ್ ಓಡಿಸ್ಕೊಂಡು ಹೋಗವನೆ. ಏಯ್, ಯಾರೋ ನೀವು? ಬಿಡ್ರ ಬಿಡ್ರ ಬಿಡ್ರ. ಏಯ್, ಅಣ್ಣ, ಕಾರಲ್ಲಿ ತಕೊಂಡೋಗಿದ್ದಾರೆ. ನಡಿ ಅಣ್ಣ, ಫಾಲೋ ಮಾಡೋಣ. ಸೂರ್ಯ, ಇಲ್ಲಿ ಯಾವ್ದೋ ದೆವ್ವ ಗಿವ್ವ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲ ಮಾಡ್ತಿರೋದು ಯಾವ್ದೋ ಗ್ಯಾಂಗೋ ಅನ್ಸುತ್ತೆ ಕಲ್ಲ. ಊರ್ ಬಿಟ್ಟು ಕಾಡು ಒಳಗಡೆ ಇಷ್ಟು ದೂರ ಕರ್ಕೊಂಡು ಹೋಗ್ತಾರಂದ್ರೆ ಅವ್ರು ಯಾರು ಇರ್ಬೋದು ಅಂತ. ಅದು ಅಲ್ಲದೆ ಈ ದಾರಿಲಿ ತುಂಬಾ ಜನ ಮಿಸ್ ಆಗಿದ್ದಾರೆ. ಲೇ ಸೂರ್ಯ, ಇವ್ರೇನ್ಲಾ 60 ಕಿಲೋಮೀಟರ್ ಕಾಡು ಒಳಕ್ಕೆ ಕರ್ಕೊಂಡು ಹೋಗ್ತಾರೆ. ಲೇ, ಈ ದಾರಿನಲ್ಲಿ ನಮ್ ಕೃಷ್ಣನು ಹಿಂಗೆ ಮಿಸ್ ಆಗಿರ್ಬೋದಾ? ಇವತ್ತೇನಾಯ್ತದೆ ಅಂತ ನೋಡೋಣ ಬಾಣ. ನಮ್ ಕೃಷ್ಣ ಏನಾದ ಅಂತ ನನ್ಗೆ ಇವತ್ತು ಗೊತ್ತಾಗ್ಲೇಬೇಕು.
ಸುರಿ ಮತ್ ಇಂಜೆಕ್ಷನ್ ಕೊಟ್ಟು ಕರ್ಕೊಂಡ್ ಬಂದಿದಾರ ಅಣ್ಣ. ಈ ಕಾಡಲ್ಲಿ ಅವನ್ನ ಏನ್ ಮಾಡ್ತದಾರೋ ನಡಿ ಹೋಗಿ ನೋಡೋಣ. ಬರ್ಲ ಸೂರ್ಯ. ಅಣ್ಣ ಹೇಳ. ಏನಿಲ್ಲ ಇದು? ಯಾವ್ದಣ್ಣ ಇದು? ಹಳೆಗೋಡೋನು. ನನ್ನ ಪ್ರಕಾರ ಇಲ್ಲೇನೋ ನಡೀತೈತೆ ಅನ್ಸ್ತೈತೆ. ಬಾಣ ಹೋಗೋಣ. ಸೂರ್ಯ, ಯಾರೋ ಬತ್ತಿದ್ದಂಗದೆ. ಬಲ್ಲ ಬಚ್ಚಿಕೊಳ್ಳವಾ. ಏಯ್ ಅಣ್ಣ, ಎಲ್ಲ ರೆಡಿ ಇದೆ ಅಲ್ವೇನ್ರೋ? ಹೋಗೋಣ, ಎಲ್ಲ ರೆಡಿ ಇದೆ ಅಣ್ಣ. ಇನ್ನು 10 ನಿಮಿಷದಲ್ಲಿ ಅವರೆಲ್ಲ ಇಲ್ಲಿಗೆ ಬರ್ತಿದ್ದಾರೆ. ಹೋಗೋಣ. ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನರಬಲೆ, ಈ ನರಬಲಿಯಿಂದ ನನ್ನ ಶಕ್ತಿಪೀಠ ಸ್ಥಾಪನೆ ಆಗ್ತಾ ಇದೆ. ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಅರ್ಥ ಆಯ್ತಲ್ಲ? ಆಗ್ಬಾರ್ದು. ನರಬಲಿ. ನರಬಲಿ ಎಂಬುದು ಎಲ್ಲಾ ಬಲಿಗಿಂತಲೂ ಶ್ರೇಷ್ಠವಾದ ಬಲಿ ಎಂಬ ಮಾತು ಪುರಾತನ ಕಾಲದಿಂದಲೂ ಬಂದಿರುವಂತಹ ಮೌಢ್ಯ ಅಥವಾ ಮೂಢನಂಬಿಕೆ ಎಂದೇ ಹೇಳಬಹುದು. ಹಿಂದೆ ರಾಜಮಹಾರಾಜರು ಯುದ್ಧಕ್ಕೆ ಹೋಗುವಾಗ ಮತ್ತು ಕೋಟೆಗಳನ್ನು ನಿರ್ಮಿಸುವಾಗ ನರಬಲಿಯನ್ನು ಕೊಡುತ್ತಿದ್ದರಂತೆ. ಉದಾಹರಣೆಗೆ ನಮ್ಮ ಬೆಂದಕಾಳೂರಿನ ನಿರ್ಮಾತೃರಾದ ಕೆಂಪೇಗೌಡರು ಕೋಟೆಯನ್ನು ನಿರ್ಮಿಸುವಾಗ ದಕ್ಷಿಣ ಭಾಗದ ಕೋಟೆ ಕಟ್ಟುತ್ತಿದ್ದಂತೆ ಉರುಳಿ ಬೀಳುತ್ತಿತ್ತಂತೆ. ಆಸ್ಥಾನ ಪುರೋಹಿತರನ್ನು ಕೇಳುವ ಸಂದರ್ಭದಲ್ಲಿ ತುಂಬು ಗರ್ಭಿಣಿ ಸ್ತ್ರೀಯ ಬಲಿಯಾದರೆ ಗೋಡೆ ನಿಲ್ಲುತ್ತದೆ ಎಂಬ ಮಾತನ್ನು ಮರೆಯಲಿದ್ದ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಮ್ಮ ಈ ಮಾತನ್ನು ನಂಬಿ ಕೋಟೆಯ ಗೋಡೆ ಮೇಲಿಂದ ಹಾರಿ ತನ್ನ ಪ್ರಾಣತ್ಯಾಗ ಮಾಡುತ್ತಾಳೆ. ಈ ರೀತಿ ಅದೆಷ್ಟೋ ಬಲಿದಾನಗಳಿಂದ ನಮ್ಮ ಬೆಂಗಳೂರು ನಿರ್ಮಿತವಾಗಿದೆ. ಮನುಷ್ಯನ ಮಹತ್ವ ಹೆಚ್ಚಿದಂತೆ ಬದಲಿಗೆ ಕೋಣ, ಮೇಕೆ, ಕೋಳಿ ಇಂತಹವುಗಳನ್ನು ಬಲಿ ಕೊಡುವುದು ರೂಢಿಗೆ ಬಂತು. ಇಂದು ಮನುಷ್ಯ ಒಂದು ನಿಂಬೆ ಹಣ್ಣಿಗೆ ಅರಿಶಿನವನ್ನು ಹಚ್ಚಿ ಅದನ್ನು ತುಂಡರಿಸಿ ಇದೇ ಬಲಿದಾನ ಎಂದು ನಂಬುವ ಪದ್ಧತಿ ರೂಢಿಯಲ್ಲಿದೆ. ಆದರೆ ಕೆಲವು ಮಂತ್ರವಾದಿಗಳು ನರಬಲಿಗಳಿಂದ ನಿಧಿ ನಿಕ್ಷೇಪಗಳು, ರಾಜಕೀಯ ಪದವಿಗಳು ಸಿಗುತ್ತವೆ ಎಂದು ನಂಬಿಸಿ ಅಮಾಯಕರನ್ನು ಬಲಿ ಕೊಡುವಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿ ಪೊಲೀಸ್ ವಿಚಾರಣೆಯಲ್ಲಿ ಸೆರೆಮನೆವಾಸ ಅನುಭವಿಸುತ್ತಿರುವುದು ನಿಮಗೆಲ್ಲರಿಗೂ ತಿಳಿದಂತಹ ವಿಷಯವೇ. ಸರ್, ಏನಾದ್ರೂ ಬೇಕಾ? ನನ್ಗೇನು ಬೇಡ, ಗುರುಜಿ ಬಂದ್ರೆ ಸಾಕು. ಅಣ್ಣ, ನಾನು ಇನ್ನೆಲ್ಲೋ ನೋಡಿದ್ದೀನಣ್ಣ, ಎಲ್ಲಂತ ನೆನಪಾಗ್ತಿಲ್ಲ. ಅಣ್ಣ, ಇವನು ಲೇ ಸೂರ್ಯ, ಇವ್ ನಮ್ಮ ಮಠದ ಗುರುಜಿ ಅಲ್ವೇನ್ಲಾ? ಇವನ್ನೆಲ್ಲ ಮಾಡ್ತಾ ಇರೋದು. ಅಣ್ಣ, ಈ ನನ್ನ ಮಕ್ಳಿನ ಇವತ್ತು ಬಿಡಲ್ಲ ಅಣ್ಣ. ತಡಿ ಸೂರ್ಯ, ತಡಿ, ಆತರ ಪಡೋದು ಬೇಡ. ನಮ್ಮ ಅರ್ಜುನ್ ಎಲ್ಲವನೇ ಅಂತ ನಮಗಿನ್ನೂ ಗೊತ್ತಿಲ್ಲ. ಓಂ ಜಗಜ್ಜನನಿ ಭದ್ರಕಾಳಿ ಮಹಾಕಾಳಿ.
ಯಾವುದೇ ತೊಂದರೆ ಆಗ್ದಂಗೆ ಕಾಪಾಡು ತಾಯಿ. ಈ ರಾತ್ರಿ ಕಳೆಯೋದ್ರೊಳಗೆ ನಿನ್ನ ರಾಜಕೀಯ ಭವಿಷ್ಯ ಉಜ್ವಲವಾಗತ್ತೆ. ಶಿಷ್ಯ, ಜೈ ಭದ್ರಕಾಳಿ. ತಾಯೇ ಕಾಪಾಡಮ್ಮ. ರುಂಡಮಾಲಿನಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಓಂ ಜಗದ ಬಲಿ ಕೊಡ್ತೀರನ್ನೋ ಬಲಿ. ರೆಬಲ್ ಹುಡುಗರ ಮೇಲೆ ಕೈ ಮಾಡ್ಬಿಟ್ಟೆ ಕಣ್ಲ. ತಪ್ಪಾಬಿಟ್ಟೆ ನೀನು. ಕಳ್ಸಾಮಿ, ನಿಂಬೆಹಣ್ಣು ಮಂತ್ರಿಸ್ತೇನ್ಲ. ಈಗ ನಿಂಬೆಹಣ್ಣು ಬಾಯಿ ಕೊಡ್ತದ ನೋಡು. ಬಿಡ್ರೋ. ಬಿಡ ಬಿಡ ನಿನ್ನ ಬೇಡ, ನಮ್ಮಲ್ಲಿ ಬಿಟ್ಬಿಡಿ. ಈ ಫೋಟೋದಲ್ಲಿರೋನ್ ಯಾರಂತ ಗೊತ್ತಲ್ಲ? ನಿನ್ನ ಪರಮ ಭಕ್ತ. ನಿನ್ನೆ ದೇವ್ರು ಅಂತ ನಂಬಿದ್ದ. ಒಂದ್ ತಿಂಗಳಿಂದ ಕಾಣ್ತಿಲ್ಲ. ಇವತ್ತು ಇವನನ್ನ ಕರ್ಕೊಂಬಂದಿದ್ದ ಜಾಗದಿಂದಾನೆ ಇವನು ಕಾಣೆ ಆಗಿದ್ದಾನೆ. ಅಲ್ಲವನು ಮಿಸ್ ಆಗಿದ್ದಾನೆ ಅಂದ್ಮೇಲೆ ನೀನೇ ಅವ್ರನ್ನೆಲ್ಲೋ ಬಚ್ಚಿಟ್ಟಿದ್ಯಾ. ಎಲ್ಲಿದ್ದಾನೆ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅಣ್ಣಮ್ಮ, ಇವ್ರು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಕಣ್ಣ. ಹೇಳ್ತೀನಿ, ನಿಜ ಏನು ಅಂತ ಹೇಳ್ತೀನಿ. 1 ತಿಂಗಳ ಹಿಂದೆ ಮುಂಬೈಯಿಂದ ಒಂದು ದೊಡ್ಡ ಪಾರ್ಟಿ ಬಂದಿದ್ದ. ಪ್ರಪಂಚದಲ್ಲೇ ಹುಡುಕಿದ್ರು, ಅವನು ಕೇಳಿದಂಥ ವ್ಯಕ್ತಿ ಸಿಗ್ತಿರ್ಲಿಲ್ಲ. ಅಂತ ಟೈಮ್ನಲ್ಲಿ ಕೃಷ್ಣನ್ ಜಾತಕ ನನ್ನ ಹತ್ರ ಬಂತು. ನಾವು ಅನ್ಕೊಂಡಂಗೆ ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಆಂಜನೇಯ ಹುಟ್ಟು ಜಾತಕದಲ್ಲಿ ಹುಟ್ಟಿದ್ದಾನೆ. ಇಂಥ ಜಾತಕದವರು ಭೂಮಿ ಮೇಲೆ ತುಂಬಾ ಜನ ಇದ್ದಾರೆ. ಆದರೆ ಕೃಷ್ಣ ತನ್ನ ತಾಯಿ ಗರ್ಭದಿಂದ ಹೊರಗಡೆ ಬಂದಾಗಿಂದ ಅವನು ಒಂದು ಹೆಣ್ಣನ್ನು ಸ್ಪರ್ಶನೂ ಮಾಡಿರಲಿಲ್ಲ. ಆ ವಿಷಯ ಅವನನ್ನ ನೋಡ್ದಾಗ ಗೊತ್ತಾಯ್ತು. ಈ ಕಾರ್ಯಕ್ಕೆ ನನ್ನ ಶಿಷ್ಯನೇ ಸರಿಯಾದವನು ಅಂತ ಅವನ ಹಿಂದೆ ಫಾಲೋ ಮಾಡಕ್ ಬಿಟ್ಟೆ. ಒಂಟಿಯಾಗಿ ನಮಗೆ ಅವನು ಸಿಗ್ತಿರ್ಲಿಲ್ಲ. ಆದರೆ ಅವತ್ತು ಅಮಾವಾಸ್ಯೆ ದಿನ, ನಮ್ಮ ಅದೃಷ್ಟನೂ ಏನೋ ಗೊತ್ತಿಲ್ಲ, ಕೃಷ್ಣ ಒಂಟಿಯಾಗಿ ನಮಗ್ ಸಿಗ್ತ.
ಹಾಗಾದ್ರೆ ಕೃಷ್ಣ ಈಗ ಎಲ್ಲಿದ್ದಾನೆ? ಶಿಷ್ಯ ಅವನ ಒಂದು ಮುಂಬೈನಲ್ಲಿ ಬಲಿ ಕೊಟ್ಬಿಟ್ವಿ. ಏನಂದಲೇ? ಬೇಡ. ಅಮ್ಮ ಯಾರೋ ಬಂದ್ರು. ಅನ್ನ ಕೆಸರುಗದ್ದೆ ಕಲಿಸ್ತಾವನೆ. ಲೋ, ಬೆಂಗಳೂರು ಕಂಪ್ನಿಯಿಂದ ಯಾವ್ದೋ ಇಂಟರ್ವ್ಯೂ ಲೆಟರ್ ಬಂದದೆ, ಹಮ್ಮಿಕೊಂಡೋಗಿ ಅಟೆಂಡ್ ಮಾಡು. ಊರ್ ಸುತ್ತಾಡಿ ಸಾಕು, ನಮ್ಮ ಮರ್ಯಾದೆ ತೆಗೆಯಕ್ಕೆ ಹುಟ್ಟವೆ ಇವೆಲ್ಲ. ಸರ್ ನಿಮ್ಗೆ ಫೋನು. ಹಾ ಕುಡಿಲಿ. ಹೇಯ್ ತಳ. ಹಲೋ 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 ತಾತ. ಲೇ ಸೂರ್ಯ, ಹಾ ರಂಗೇಗೌಡನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾವ್ರೆ. ಅಣ್ಣ, ನಾವು ಅವತ್ತೆಷ್ಟೇ ಕೇಳ್ಕೊಂಡ್ರು ನಮ್ ಕೈಯಲ್ಲಿ ಯಾಕಣ ಪ್ರಮಾಣ ಮಾಡಿಸ್ಕೊಂಡೆ ನೀನು? ಸ್ವಾರ್ಥಿ ಆಗ್ಬಿಟ್ಟಣ ನೀನು. ನಾವೆಷ್ಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರು ಒಂದಲ್ಲ ಒಂದಿನ ಪೊಲೀಸ್ನವ್ರ ಕೈಗೆ ತಗಲಾಕೊಳ್ಳೇಬೇಕು. ಇವಾಗ ಏನ್ ಮಾಡಕ್ಕಾಗುತ್ತಣ್ಣ? ಆ ನನ್ನ ಮಕ್ಕಳನ್ನ ಸಾಯಿಸದೆ ಸುಮ್ಮನೆ ಬಿಡ್ಬೇಕಾಗಿತ್ತಾ? ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೌದು, ನೀವಿಬ್ರು ನನಗೊಂದು ಮಾತು ಕೊಡ್ರೋ. ನಿಮ್ಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಣ್ಣ. ಅದೇನು ಹೇಳೋಣ? ಗಮನ ಇಟ್ಟು ಕೇಳಿಸ್ಕೊಡ್ರ. ನಾವು ಸಿಕ್ಕಾಕೊಂಡಿದ್ದ ದಿನ 2 ಕೊಲೆಗಳನ್ನ ನಾನೇ ಮಾಡಿದ್ದು ಅಂತ ಒಪ್ಕೋತೀನಿ. ನೀವಿಬ್ರು ಅವತ್ತು ಸುಮ್ಮನಿರ್ಬೇಕು. ನಿಮ್ಮಗಳ ಭವಿಷ್ಯನೇ ಮುಖ್ಯ. ನನಗೆ ಮಾತು ಕೊಡಿ. ಮಾತು ಕೊಟ್ಟಿದ್ದೀರಿ ಕಣ್ಲಾ, ಮರಿಬಾರ್ದು. ಕಾನೂನು, ನ್ಯಾಯಾಲಯ ಹಾಗೂ ಪೊಲೀಸ್ ಇಲಾಖೆ ಇವೆಲ್ಲವೂ ಇರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಯಾವ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದೇ ಆಗಲಿ ಹಾಗೂ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಆಗಲಿ ಶಿಕ್ಷಾರ್ಹ ಅಪರಾಧ ಎಂಬುದು ಕೂಡ ತಿಳಿದ ವಿಷಯವೇ. ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಮಂಡ್ಯದವರಾದ ರಂಗೇಗೌಡರಾದ ನೀವು ನಿಮ್ಮ ಆತ್ಮರಕ್ಷಣೆಗೋಸ್ಕರ ಈ ಕೃತ್ಯವನ್ನು ಎಸಗಿದ್ದರೂ ಸಹ ಇದು ಶಿಕ್ಷಾರ್ಹ ಅಪರಾಧ ಎಂದು ನ್ಯಾಯಾಲಯ ಪರಿಗಣಿಸಿ 5 ವರ್ಷಗಳ ಸೆರೆಮನೆವಾಸವನ್ನು ನೀಡಲಾಗಿದೆ. ನಮ್ಮೂರಲ್ಲಿ ದೇವ್ರ ಅಂತ ನಂಬೋ ಮಠದ ಗುರುಜಿ ಮತ್ತೆ MLA ಮೂಢನಂಬಿಕೆಯಿಂದ ದುಡ್ಡು ಮತ್ತೆ ಪದವಿಗೋಸ್ಕರ ಈ ತರ ಮಾಡ್ಬಿಟ್ರು. ಹೇಳ ಎಲ್ಲಿದ್ದಿಲ್ಲ ಅಂತಮ್ಮ? ಚಿಕ್ಕ ವಯಸ್ಸ ಜೊತೆಗಿದ್ದ ನೆಮ್ಮದಿಗಳನ್ನೆಲ್ಲ ದೂರ ಮಾಡಿರೋ ನರ್ಕದ ಬಾಗಿಲ್ ಮುಂದೆನೆ ನಿಂತಿದ್ದೀನಿ. ನೀನ್ ಯಾಕ್ಲ ಅಲ್ಲೋದೆ? ಆ ಜಾಗ ಅಷ್ಟೊಂದು ಸರಿ ಇಲ್ಲ. ಹಳೇದಲ್ಲ ನೆನ್ಪಾಯ್ತೋ, ಅದಕ್ಕೆ ಬಂದೆ. ಅಣ್ಣ ಹೆಂಗವ್ರಲ್ಲ? ಅವ್ರಿಗೇನ್ಲ, ಅವ್ರೆಲ್ಲೇ ಇದ್ರು ಅವ್ರ ರೆಬಲ್ಲೇ ಬಿಡ್ಲಾ. ಅದ್ಬಿಡು, ನೀನ್ ಯಾವಾಗ ಊರ್ ಕಡೆ ಬರೋದು? ಈ ಸರಿ ಊರ ಹಬ್ಬಕ್ಕೆ ಬರ್ತೀನಿ ಅಂತಮ್ಮ. ಸರಿ ಕಣ, ಹುಷಾರು. ಅವ್ರ ಕಡೆಯವರು ಈಗ್ಲೂ ನಮ್ಮನ್ನ ಫಾಲೋ ಮಾಡ್ತಾ ಇದಾರಂತ ಅರ್ಜುನ್ಗೆ ಅವಾಗವಾಗ ಅನುಮಾನ ಬರ್ತಾ ಇರುತ್ತೆ. ಅದಕ್ಕೆ ಅವನು ನನ್ನ ಬಗ್ಗೆ ತುಂಬಾ ಭಯ ಬೀಳ್ತಿರ್ತಾನೆ.
ನಾವೆಲ್ಲ ಬರೀ ಜೀವನ ಮಾತ್ರ ಕಳ್ಕೊಂಡ್ವಿ. ಆದ್ರೆ ತನ್ನ ಮಗನ್ ಜೀವನೇ ಕಳ್ಕೊಂಡ್ಲು ಕೃಷ್ಣನ್ ತಾಯಿ. ಮಗನ್ ಸಾವಿನ ಕೊರಗಲ್ಲೇ ಬದುಕ್ತಿದ್ದಾಳೆ. ಅಮ್ಮ, ಯಾರೋ ಸೂರ್ಯ. ಬಾಮ್ಮ ಇಲ್ಲಿ. ಹಾ ಮಗ ಬಂದೆ. ಅವ್ವ ನಿಂಗೆ ಎಷ್ಟೇ ಹೇಳಿದೀನಿ ಈ ತರ ಬಿಸಿಲಲ್ಲಿ ಬಂದು ಕೆಲಸ ಮಾಡಬೇಡ ಅಂತ. ನನ್ ಮಾತೆ ಕೇಳಲ್ವ ನೀನು? ಇಲ್ಲ ಮಗ, ದಿನ ಮನೆಯಾಗೆ ಇದ್ರೆ ಮನ್ಸಿಗೆ ನೆಮ್ಮದಿ ಇರಕ್ಕಿಲ್ಲ. ಅದಕ್ಕೆ ಹೊರ್ಗಡೆ ಬಂದು ಕೆಲಸ ಮಾಡ್ತೀವಿ. ಸರಿ ಅಮ್ಮ, ತಗೋ ಇದು. ಬೇಡ ಮಗ, ಇನ್ನೂ ಎಷ್ಟ್ ದಿವಸ ಅಂತ ಕೊಡ್ತಾ ಇರ್ತೀಯ? ಅಮ್ಮ, ನೀನ್ ನನ್ನ ಹೆತ್ತಿಲ್ದೇ ಇರ್ಬೋದು, ಅರೆ ಹಸ್ದಾಗ ಕೈ ತುತ್ತೂಟ ಕೊಟ್ಟಿದ್ಯಾ. ಆ ಋಣ ತೀರ್ಸಕ್ ಆಗ್ತದೇನವ? ತಗೋ. ಈಗ 3 ಜನ ಸ್ನೇಹಿತರು ನನ್ನ ಜೊತೆ ಇಲ್ದೇ ಇರೋ ನೋವನ್ನ ನಾನ್ ಮರಿತಿರೋದು ಗೌಡ್ರ ಮಗ ಅಮರ್ನಲ್ಲಿ. ಅವನೇ ನನ್ನ ಕುಚ್ಕುತ್ತರ. ಅವನಿಂದನೇ ನಂಗೆ ಸ್ವಲ್ಪ ಖುಷಿ. ನೀನ್ ಯಾವಾಗ್ಲೂ ಲೇಟ್ ಆಗಿನೇ ಬರೋದು. ಆಯ್ತಾ ತಪ್ಪ ಗಾಡಿ? ಸರಿ ಆಯ್ತು. ಎಲ್ ನನ್ ಮಾಮೂಲು? ತರಲಿಲ್ಲ ಅಂದ್ರೆ ಬಿಡ್ತೇನಪ್ಪ. ತಗೋ. ಬುಲ್ಬುಲ್ ಬಟ್ಟೆ ನನ್ಗೇನ ತಂದಿರೋದು? ಏನ್ ಯಾವಾಗ್ಲೂ ಬರೀ ಚಡ್ಡಿನೇ ತರ್ತೀವಪ್ಪ. ನಾನ್ ದೊಡ್ಡನಾಗಿದ್ದೀನಪ್ಪ. ಇವೆಲ್ಲ ಹಾಕೊಳಕ್ಕೆ ನನ್ ಗರ್ಲ್ ಫ್ರೆಂಡ್ ಮುಂದೆ ನಂಗ್ ನಾಚಿಕೆ ಆಗುತ್ತೆ. ಫಸ್ಟ್ ಯು ಥಿಂಕ್ ಬಿಗ್ ಮ್ಯಾನ್. ಆಯ್ತು ಸರ್. ಓ ಏನಾಯ್ತು? ಓ ನಿಂಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ನಾನ್ ಹೇಳಿದ್ದು ನಂತರ ದೊಡ್ಡದಾಗಿ ಯೋಚನೆ ಮಾಡು. ಈಗ್ಲಾರು ಅರ್ಥ ಆಯ್ತಾ? ಜಾಸ್ತಿ ಆಯ್ತು. ಸರಿ ಅತ್ತ ಗಾಡಿ. ಇನ್ನು ಜಾಸ್ತಿ ಮಾತಾಡಿದ್ರೆ ಅದೇ ತಿಂತೀನಿ. ಮತ್ತೆ ಬಲ್ಬಲ್, ಬೆಂಗಳೂರಲ್ಲಿ ಹುಡುಗಿರೆಲ್ಲ ಹೆಂಗವ್ರೆ? ಹೋಗಿ ಹೋಗಿ ನಿನ್ನ ಕೇಳ್ತೀನಲ್ಲ, ನೀನೆಲ್ಲಿ ನೋಡಿರ್ತೀಯ? ವೇಸ್ಟ್ ಇಲ್ಲ, ಟೇಸ್ಟ್ ಇಲ್ಲ. ಹೋಗ್. ಇದ್ಯಾರಿದು? ನಮ್ ಟೀಚರ್ ಅಮ್ಮ ಇದ್ದಂಗದಲ್ಲ. ಲೋ ಅಮರ್, ನಾನೇನಾದ್ರೂ ಬೇಕಾಗಿ ಮಾಡ್ತಿದ್ದೀನಾ? ಹೋಗ್ಲಿ, ಯಾರೋ ನನ್ನ ಶತ್ರುಗಳು ದಿನ ಟಾರ್ಗೆಟ್ ಮಾಡಿ ಪಂಚರ್ ಆಗೋ ಥರ ಮಾಡ್ತಿದ್ದಾರೆ ಅಷ್ಟೇ. ಓ ಮಳ್ಳಿ, ಹೌದಾ ಟೀಚರ್? ಆ ಗಾಡಿ ಕೆಡ್ಸೋನ್ ಕೈ ಮುರಿದೋಗ್ಲಿ ಬಿಡಿ. ನಿಮ್ಮ ಅಜ್ಜಿ ಕ್ಲಾಸಿಗೆ ಬಂದು ಮಾಡ್ತೀನಿ. ಸರಿ, ಗಾಡಿ ಹತ್ತಿ, ಡ್ರಾಪ್ ಮಾಡ್ತೀನಿ. ಅಮರ್ನಾಥ್, KGF ಮೂವಿ ನೋಡ್ದೇನೋ? ನೋಡ್ದೆ ಟೀಚರ್. ಆ ಯಶು ಗಡ್ದಲ್ಲಿ ಸಕ್ಕದಾಗಿ ಕಾಣಿಸ್ತಾನಲ್ವಾ? ಛೀ, ಆ ಗಡ್ದಲ್ಲಿ ನನ್ಗೆ ಇಷ್ಟನೇ ಆಗಲ್ಲ. ಗಡ್ಡ ಇರೋದಕ್ಕೆ ಡಬಲ್ ಧಮಾಕ ಇರೋದು. ಲೇ ಅಮರ್, ನೀನ್ ಸುಮ್ನಿರ. ಹಂಗಲ್ಲ ಬುಲ್ಬುಲ್, ಟೀಚರೇ ಕೇಳಿದು. ಸೂರ್ಯ, 3 ವರ್ಷದ ಹಿಂದೆ ಬುಲೆಟಲ್ಲಿ ಸ್ಟೈಲಾಗಿ ನೀನು ಗಾಗಲ್ಸ್ ಹಾಕೊಂಡು ಇವನ್ನ ಸ್ಕೂಲಿಗೆ ಬಿಡಕ್ಕೆ ಬರ್ತಿದ್ಯಲ್ಲ, ಆವಾಗಲೇ ನೀನು ನನಗೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಆವಾಗಿಂದಾನೇ ನನ್ನ ಪ್ರೀತಿನ ಹೇಳ್ಕೋಬೇಕು ಅನ್ಕೋತಾ ಇದ್ದೆ. ಆದರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಧೈರ್ಯ ಸಾಲಲ್ಲ. ನಿನ್ನ ಪ್ರೀತಿನ ಹೆಂಗೆ ಹೇಳ್ಕೊಳ್ಳಿ? ಅದಾದಮೇಲೆ ನಿನ್ನಲ್ಲಾಗಿದ್ದ ಬದಲಾವಣೆಗಳು, ನೀನೊಂದು ಹುಡುಗಿನ ಪ್ರೀತಿ ಮಾಡಿದ್ದು, ಆಮೇಲೆ ಆ ಹುಡುಗಿ ಜೊತೆ ಬ್ರೇಕಪ್ ಆಗಿದ್ದು, ಆಮೇಲೆ ನಿನ್ನ ಫ್ರೆಂಡ್ ಕಾಣೆ ಆಗಿದ್ದು, ಇದೆಲ್ಲದ್ರಿಂದ ನೀನು ತುಂಬ ಹೊರಟ ಆಗೋದೆ. ನನ್ನ ಪ್ರೀತಿನ ನಾನು ಹೇಳ್ಕೊಳಕ್ಕೆ ಆಗಲಿಲ್ಲ. ಸೂರ್ಯ, ನಿಂಗೊಂದು ಹೇಳ, ನನಗೆ ನೀವು ಗಡ್ಡ ಇಲ್ಲದೆ ಇದ್ದಾಗ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ. ಏನಂದ್ರೆ ಟೀಚರ್, ಮತ್ತೆ ಹೇಳಿ. ಅಂದರೆ ಯಶ್ ಗಡ್ಡ ಇಲ್ಲದೆ ಇದ್ದಾಗ್ಲೇ ಚೆನ್ನಾಗಿ ಕಾಣಿಸ್ತಿದ್ದ ಅಂತಂದೆ.
ಟೀಚರ್ ನಿಮ್ ಸ್ಟಾಪ್ ಬತ್ ತಿಳ್ಕೊಳ್ಳಿ. ಹಾ ಇಷ್ಟು ಬೇಗ ಮನೆ ಬಂದ್ಬಿಡ್ತಾ? ಮತ್ತೆ ಟೀಚರ್ ಏನಾದ್ರು ಮರ್ತಿದ್ದೀರಾ? ಹೇ ಇಲ್ಲ ಅಮರ್, ಸರಿ ಬಾಯ್. ಮತ್ತೆ ಡ್ರಾಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ. ಅಲ್ಲ ಬುಲ್ಬುಲ್, ಇವತ್ ಬೆಳಗ್ಗೆಯಿಂದ ನಮ್ ಟೀಚರು ಸ್ಕೂಲ್ ನಲ್ಲಿ ಅವ್ರು ನೋಡಕ್ಕೆ ಗಂಡಿನ ಕಡೆಯವರು ಬರ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ರು. ಏನಕ್ಕೆ ಹೇಳ್ತಾ ಇದ್ರು ಅಂತ ನಂಗೆ ಅರ್ಥ ಆಗ್ಲಿಲ್ಲಪ್ಪ. ಈ ಹುಡುಗಿ 3 ವರ್ಷದಿಂದ ನನ್ನ ಲವ್ ಮಾಡ್ತಿದ್ದಾಳೆ. ಈ ತರ ಒಂದು ಹುಡುಗಿ ನನ್ನ ಕಡೆ ನೋಡೋದನ್ನ ಸಿರಿ ಏನಾದ್ರು ನೋಡಿದಿದ್ರೆ ದೊಡ್ಡ ಜಗಳನೇ ಮಾಡ್ಬಿಡ್ತಾ ಇದ್ಲು ನನ್ನ ಸಿರಿ. ಆದ್ರೆ ಈಗ ನನ್ನ ಜೊತೆಗಿರೋದು ಅವಳ ನೆನಪುಗಳು ಮಾತ್ರ. ಯಾಕಂದ್ರೆ ಸಿರಿಗೆ ಅವ್ರ ಮಾವನ ಮಗ ರಘು ಜೊತೆ ಮದುವೆ ಆಗೋಯ್ತು. ಹೌದು, ನಿಜಾನೇ. ಎಲ್ಲರ ಜೀವನದಲ್ಲಿ ಕೆಲವು ಬೇಕು ಅಂತಂದ್ರೆ ಕೆಲವನ್ನ ತ್ಯಾಗ ಮಾಡಲೇಬೇಕಾಗುತ್ತೆ. ನಮ್ಮಲ್ಲಿ ಒಬ್ಬೊಬ್ರದ್ದು ಒಂದೊಂದು ತ್ಯಾಗ ಇದೆ. ಗೌಡ್ರು ನಮಗೋಸ್ಕರ ಜೈಲ್ಗೆ ಹೋದ್ರು. ಅವ್ರು ಮಾಡಿದ್ರಲ್ಲಿ ನಮ್ದೆಲ್ಲ ಕಡಿಮೆನೆ. ಜೀವನದಲ್ಲಿ ಏನೇ ಬರಲಿ ತಲೆ ತಗ್ಗಿಸ್ದೆ ಕಾಲರ್ ಮೇಲೆ ಎತ್ತಿ ಹೋರಾಡ್ತೀವಿ ನಾವು ಮಂಡ್ಯದವರು. ಸ್ನೇಹಕ್ಕಾಗಿ ಕಲಿಯುಗದ ಕಣ ಅಂಬರೀಷ್ ಅಣ್ಣನ ಥರ ಪ್ರಾಣಕ್ಕೆ ಪ್ರಾಣನೇ ಕೊಡ್ತೀವಿ. ನಾವು ರೆಬಲ್ ಹುಡುಗರು.